ಒಂದೇ ಗುರು ಪರಂಪರಾ. ನಾವು 8ನೇ ಅಧ್ಯಾಯದ 9ನೇ ಶ್ಲೋಕವನ್ನು ನಿನ್ನೆ ನೋಡ್ತಾ ಇದ್ವಿ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಶಂ ಅನುಸ್ಮರೇತ್ಯ. ದುಂಡಪ್ಪರ ಮ್ಯೂಟ್ ಮಾಡ್ಕೊಳ್ರಿ. ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸ ಪರಸ್ತಾ. ಈ 9ನೇ ಶ್ಲೋಕದಾಗ ಅಚಿಂತ್ಯ ರೂಪಂ ಅನ್ನುವಂತ ಶಬ್ದವನ್ನ ನಾವು ನಿನ್ನೆ ವಿಚಾರ ಮಾಡಕತ್ತಿದ್ವಿ. ಏನ್ ವಿಚಾರ ಮಾಡಕತ್ತಿದ್ವಿ ಅಂದ್ರ, ಯಾರಿಗೆ ಪರಮಾತ್ಮನ ನಿರಾಕಾರ ನಿರ್ಗುಣ ಸ್ವರೂಪದ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುವುದಲ್ಲೋ, ಅಂತಃಕರಣ ಸಹಾಯ ಮಾಡುವುದಲ್ಲೋ, ಅವ್ರಿಗೆ ಏನಂತಾರ, ಇವ್ರು ಏನಂತಾರ ಅಂದ್ರ ಮಂದ, ಉಪನಿಷತ್ ಕಾಲ್ ಮಂದ ಅಧಿಕಾರಿಗಳು ಅಂತಾರ. For them Upanishad comes down and presents the attributed God. ಅದಕ್ಕೆ ಅದು ಉಪನಿಷತ್ ಬಿಡುವುದಿಲ್ಲ, ಅವ್ರನ್ನು ಕೂಡ ಉದ್ಧಾರ ಮಾಡ್ಬೇಕನ್ನೋ ಕಳಕಳಿ ಅದ ಉಪನಿಷತ್ ಮಾತಿಗೆ. ಆದ್ದರಿಂದ ಅದು ಉಪನಿಷತ್ತು ಏನ್ ಮಾಡ್ತದ, ಕೆಳಗೆ ಬಂದು ಆ ಮಧ್ಯ ಅಧಿಕಾರಿಗಳಲ್ಲ ಅವ್ರನ್ನ ಉದ್ದೇಶಿಸಿ ಏನ್ ಮಾಡ್ತದ ಅಂದ್ರೆ, ಅಲ್ಲೇ ಸಾಕಾರ ಸಗುಣ ಪರಮಾತ್ಮನನ್ನ ಅವ್ರಿಗೆ ಹೇಳಿಕೊಡ್ತದ. ಸ್ಟೀಪಿಂಗ್ ಓವರ್ ದ ಅಟ್ರಿಬ್ಯೂಟೆಡ್ ವಿ ಹ್ಯಾವ್ ಟು ಗೋ ಟು ಅಟ್ರಿಬ್ಯೂಟ್ಲೆಸ್. ಸಾಕಾರದಿಂದ ಆ ಮುಂದೆ ಅದ ಆತು ಅಂದ್ರೆ ಅಂತಃಕರಣಕ್ಕ ಅದಕ್ಕೆ ಅವಾಗ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಆ ಬುದ್ಧಿಗೆ ಬರ್ತದ ತಿಳ್ಕೊಂಡು, ಅದಕ್ಕೆ ಏನಂದಾರ, ಹಿಂಗಿರುವುದಕ್ಕ ಅಚಿಂತ್ಯ ರೂಪಂ ಅನ್ನುವಂತ ಶಬ್ದ ಬಂದಲ್ಲ. ಆದಿತ್ಯ ವರ್ಣಂ ಅಂತ ಐತೆ ನೋಡ್ರಿ ಮುಂದೆ, ಅದ್ರಲ್ಲಿ ಆದಿತ್ಯ ವರ್ಣಂ ಅಂದ್ರೆ ಏನರ್ಥ? ಸೂರ್ಯನಂತೆ ಇದು ಪ್ರಕಾಶ ಸ್ವರೂಪ ಉಳ್ಳದ್ದು. The one who is bright like a sun and one who is the illuminator of everything like sun. If you remember recently the ಕಠೋಪನಿಷತ್ ಒಂದು ಮಂತ್ರ ಬರ್ತದ, ಅದು ಹೇಳ್ತದ ಏನದ ಅಂದ್ರ, ಅದು ಸೂರ್ಯನಂತೆ ಸ್ವಯಂ ಪ್ರಕಾಶ ಉಳ್ಳದ ಆತ್ಮ. ಅದಕ್ಕೇನಂದಾರ ಆದಿತ್ಯ ವರ್ಣಂ ಅನ್ನುವಂತ ಮಾತನ್ನ ಹೇಳ್ಯಾರ. Just as one sun illumines everything, God is that one consciousness because of which we are conscious of everything else. ಸೂರ್ಯ ಹೆಂಗ ಎಲ್ಲ ಪದಾರ್ಥಗಳನ್ನು ಬೆಳಗ್ತಾನಲ್ಲ, ಹಂಗ ಆತ್ಮ ಅನ್ನುವಂಥದ್ದೇನದ ಆ ಒಂದು ಎಲ್ಲ ಪದಾರ್ಥಗಳಲ್ಲಿ ಇರುವಿಕೆಯನ್ನು ಕೊಟ್ಟು ಬೆಳಗ್ತಾ ಇದೆ ಅಂತ ಅರ್ಥ. Therefore ಅದಕ್ಕೇನಂದ, ಆತ್ಮನಿಗೆ ವಿಶೇಷಣೆ ಕೊಟ್ಟರು ಆದಿತ್ಯ ವರ್ಣಂ, ಸ್ವಯಂ ಪ್ರಕಾಶ ಚೈತನ್ಯ ಸ್ವರೂಪ ಅನ್ನಂಗ. ಪರಪ್ರಕಾಶ ಅಲ್ಲ, ಸ್ವಯಂ ಪ್ರಕಾಶ ಮತ್ತು ಚೈತನ್ಯ ಸ್ವರೂಪ. ಸೊ ದ ಒನ್ ಹೂ ಈಸ್ ಆಲ್ ಇಲ್ಯುಮಿನಿಂಗ್ ಕಾನ್ಶಿಯಸ್ನೆಸ್, ಎಲ್ಲವನ್ನು ಬೆಳಗುವಂತ ಅರಿವು ಸ್ವರೂಪ ಏನದ ಆದಿತ್ಯ ವರ್ಣ, ಆದಿತ್ಯ ರೂಪಂ ಅನ್ನುವಂತ ಶಬ್ದದ ಅರ್ಥ. ಮುಂದೆ ಇನ್ನೊಂದು ಶಬ್ದದ ಅಲ್ಲಿ ತಮಸಃ ಪರಸ್ತಾತ್ ಅಂತ ಇತ್ತು. ತಮಸ್ಕ್ಕಿಂತ ಆಚೆಗೆ ಇರುವಂತಹದ್ದು ಅಂತ ಅರ್ಥ. ತಮಸ್ಸು ಅಂದ್ರೆ ಏನರ್ಥ? ತಮಸ್ಸು ಅಂದ್ರೆ ಅವಿದ್ಯೆ ಅಥವಾ ಮಾಯೆ. ಮಾಯೆಯನ್ನ ವ್ಯಷ್ಟಿ ಒಳಗ ಅವಿದ್ಯೆ ಅಂತೀವಿ, ಸಮಷ್ಟಿ ಒಳಗ ಮಾಯೆ ಅಂತೀವಿ, ಆತ್ಮೇರೆ. ಆ ಮಾಯೆಗೆಯಿಂದ ಆಚೆಗಿರುವಂತಹದ್ದು ಪರಮಾತ್ಮ ತತ್ವ. ಅದು ವಿಚ್ ಈಸ್ ಅನ್ಅಫೆಕ್ಟೆಡ್ ಬೈ ಇವನ್ ಡಾರ್ಕ್ನೆಸ್. ಈ ಕತ್ತಲು ಮತ್ತೆ ಇಲ್ಲಿ ಬೆಳಕೇನದ ವ್ಯವಹಾರಿಕ, ಇದು ಎರಡೂ ಸಂಬಂಧ ಇಲ್ಲ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸನ್ಲೈಟ್ ಅಂಡ್ ಆತ್ಮಜ್ಯೋತಿ. ಆತ್ಮಜ್ಯೋತಿಗೆ ಮತ್ತು ಆತ್ಮಜ್ಯೋತಿ ಏನದ ಮತ್ತು ಈ ಬೆಳಕಿನ ಏನದ, ನಮ್ದು ಸಾಮಾನ್ಯವಾದ ಬೆಳಕು ಏನದ, ಇಲ್ಲಿ ಕತ್ಲ ಇತ್ತಂದ್ರೆ ಕತ್ಲವನ್ನ ಬೆಳಗ್ತದೆ, ಅನ್ಅಫೆಕ್ಟೆಡ್ ಬೈ ಇವನ್ ಡಾರ್ಕ್ನೆಸ್. ಆದ್ರೆ ಈ ಜ್ಯೋತಿ ಏನದ, ಈ ವ್ಯವಹಾರಿಕ ಕತ್ಲೆ ಅದಕ್ಕೆ ಸಂಬಂಧ ಇಲ್ಲ ಅಂತಾರ. ವ್ಯವಹಾರಿಕ ಕತ್ಲೆ ಆ ಪಾರಮಾರ್ಥಿಕವಾದಂತಹ ಜ್ಯೋತಿ ಸ್ವರೂಪನಾದಂತಹ ಆತ್ಮನಿಗೆ ಸಂಬಂಧ ಇಲ್ಲ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೂರ್ಯ ಜ್ಯೋತಿ ಅಂಡ್ ಆತ್ಮಜ್ಯೋತಿ? ಯಾರಾದ್ರೂ ಹೇಳ್ತೀರಾ ಅಂತ ಕೇಳ್ತಾರಪ್ಪ. ಏನು ಸೂರ್ಯನ ಜ್ಯೋತಿಗೂ ಆತ್ಮ ಜ್ಯೋತಿಗೂ ಏನು ಫರಕು ಅಂದ್ರೆ, ದ ಸನ್ಲೈಟ್ ಕ್ಯಾನ್ ಇಲ್ಯುಮಿನ್ ಎವ್ರಿಥಿಂಗ್ ಎಕ್ಸೆಪ್ಟ್ ಒನ್ ಥಿಂಗ್, ಇಟ್ ಕೆನಾಟ್ ಇಲ್ಯುಮಿನ್ ಡಾರ್ಕ್ನೆಸ್. ಆ ಸೂರ್ಯ ಏನ್ ಮಾಡ್ತದ ಅಂತಂದ್ರೆ, ಪ್ರತಿಯೊಂದು ವಸ್ತುವನ್ನು ಬೆಳಗ್ತಾನಂದ್ರೂ ಕೂಡ ಅವ ಕತ್ತಲೆಯನ್ನು ಬೆಳಗೋದಿಲ್ಲ. ಅಂದ್ರೆ ಇಟ್ ಕೆನಾಟ್ ಇಲ್ಯುಮಿನ್ ಡಾರ್ಕ್ನೆಸ್. ಸ್ವಾಮಿ ಚಿನ್ಮಯಾನಂದ ನೈಸ್ಲಿ ಸೇಸ್, somebody went and told the sun god to see and said, there is a beautiful girl, Miss Darkness, so you can get married. It is a story. Therefore sun god thought, somehow I should meet that Miss Darkness. So sun
God asked to see where is that mist darkness. Then they said it is on the other side of the. So the sun started running after the mist darkness. Still the sun is going round and round. That is why sunrise and sunset. Bachelor son wants to marry Mrs. Darkness because in Sanskrit the word darkness is feminine gender. Nisha is a feminine gender. Some people keep the name Nisha also. I know how this word came. Nisha means darkness. Anyway, I hope there is no one here. Nisha means darkness. Okay, leave it aside. So what is the problem? Sun can illumine everything, but it can never illumine darkness. That is the limitation of the sun. But consciousness is superior light, which can illumine the darkness also. In fact, if this room becomes dark, not now, we have to continue the class. How do you know it is dark? You are conscious of darkness. That means consciousness illumines the existence of darkness also, which means it is not driven away by darkness. It is not affected by darkness. And therefore it is called Tamasaha Parastar, the one who is illuminator of both. But some of the ಹೇಳ್ತೀನಿ ಕೇಳ್ರಿ, ಬಹಳ ಮಜಾ ಅದ. ಸೂರ್ಯ ಅನ್ನುವಂತ ಒಬ್ಬ ಹುಡುಗ, ಕತ್ತಲ ಅನ್ನುವಂತ ಹುಡುಗಿ, ಕತ್ತಲ ಅನ್ನುವಂತದಕ್ಕೆ ನಿಶಾ ಅಂತ. ನಿಶಾ ಅನ್ನುವುದು ಸ್ತ್ರೀಲಿಂಗ ಶಬ್ದ. ಆ ನಿಶಾ ಅನ್ನುವಂತ ಹುಡುಗಿದಾರ, ಆಕೆ ನಿನ್ನ ಮದುವೆ ಆಗ್ಬೇಕಂತ ಹೇಳ, ನೀನ್ ನೋಡ್ತೀನಿ, ನೋಡಕ್ ಹೋಗು ಅಂತ ಹೇಳಿದ್ರು ಸೂರ್ಯನಿಗೆ. ಏನದಾಳಕ್ಕೆ ನಾನು ನೋಡ್ತೀನಿ ಅನ್ನಂತ ಸೂರ್ಯ. ಆ ಪೃಥ್ವಿ ಆಚೆ ಕಡೆ ಅದಾಳವು ಅಲ್ಲ. ಹಂಗಾರೆ ಆಚೆ ಕಡೆ ಹೋಗ್ತಾನಂತ ಅವ ದಿನಾನು ತಿರ್ಗಾಕತ್ತಾವ ಪೃಥ್ವಿ ಸುತ್ತ. ಇನ್ನ ಆಕಿ ಸಿಕ್ಕೇ ಇಲ್ಲಂತ ಹುಡುಗಿ. ಯಾರು? ಆ ನಿಶಾ ಅನ್ನೋ ಹುಡುಗಿ ಸೂರ್ಯ ಅನ್ನೋ ಹುಡುಗ ಲಗ್ನ ಮಾಡ್ಕೋಬೇಕು ಅಂದ್ರೆ ಸಿಕ್ಕಿಲ್ಲ ಅಂತ. ಆದ್ರಿಂದ ಸೂರ್ಯ ಪ್ರಕಾಶ ಏನದ ಕತ್ತಲೆಯನ್ನ ಬೆಳಗುವುದಿಲ್ಲ. ಆದ್ರೆ ಆತ್ಮತತ್ವ ಏನದ ಕತ್ತಲೆಯನ್ನು ಕೂಡ ಬೆಳಗ್ತಾನೆ. ಇದು ಒಂದು ವಿಶೇಷತೆ ಹೇಳ್ತಾರೆ. ಈಗ ಸಾಯಂಕಾಲ ಆಗ್ತಾ ಬಂದಂಗ ಕತ್ಲ ಆತಂದು ಗೊತ್ತಾಗತ್ತಿಲ್ಲ. ಆ ಆತ್ಮ ಕತ್ತಲೆಯನ್ನು ಕೂಡ ಬೆಳಗ್ತಾನ. ಆದ್ರೆ ಸೂರ್ಯ ಮಾತ್ರ ಕತ್ತಲೆಯನ್ನು ಬೆಳಗುವುದಿಲ್ಲ. ಹಿಂಗ ಒಂದು ಸೂರ್ಯನ ಬೆಳಕಿಗೂ ಮತ್ತು ಅರಿವು ಅನ್ನುವಂತ ಬೆಳಕಿಗೂ ಇರುವ ವ್ಯತ್ಯಾಸವನ್ನ ಒಂದು ಹಾಸ್ಯದಿಂದ ಅಪೋರ ಹೇಳಾಗ್ತಾವ. ಹೆಂಗಂದ್ರೆ ಸಚೇ ಗಾಡ್ ದ ನಿಷ್ಕಾಮ ಉಪಾಸಕ ಮೆಡಿಟೇಟ್ಸ್. ಈ ಒಂದು ನಿರಾಕಾರ ನಿರ್ಗುಣ ಪರಮಾತ್ಮ ತತ್ವವನ್ನ ನಿಷ್ಕಾಮ ಉಪಾಸಕನಿಗೆ ಅದನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಅದ. ಅನುಸ್ಮೃತೇನ ಯಹ ಇಯರ್ ಮೀನ್ಸ್ ನಿಷ್ಕಾಮ ಉಪಾಸಕ. ನಿಷ್ಕಾಮ ಉಪಾಸಕ ಅಂತ ಹೋಗ್ಬೇಕಿಲ್ಲ. ಯಹ ಅನ್ನುವಂತ ಶಬ್ದ ಎಲ್ಲದ ನೋಡಿ. ಆದಿತ್ಯವಂತ ತಮಸ ಪರಸ್ತಾ ಯಹ ಕವಿಂ ಪುರಾಣಂ ಅನುಶಾಸಿತಾರಂ ಅನುಸ್ಮರೇತ್ ಯಹ. ಸಿಕ್ಕೇತೇನ್ರಿ ಅನುಸ್ಮರೇತ್ ಯಹ ಅಂತ? ಇಲ್ಲ, ಇದ್ರಾಗಲ್ಲ. ಕಠೋಪನಿಷತ್ತಿನ ಶಬ್ದ ಅದು. ಇದ್ರಾಗಿಲ್ಲ, ಕಠೋಪನಿಷತ್ತಿನ ಶಬ್ದ. ಅನುಸ್ಮರೇತ್ ಯಹ. ಹೌದು. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಕ್ಷುರ್ಬಾಹ್ಯೋ ದೋಷಃ. ಅನುಸ್ಮರೇತ್ ಯಹ. ದಿವ್ಯಂ. ಅನುಸ್ಮರೇತ್ ಯಹ. ಇಲ್ಲ, ಕಠೋಪನಿಷತ್. Yeha means the Nishkama Upasaka, and Anusmarit means repeatedly remembers, not only throughout the life but at the end of the life also. ಯಾವ ನಿಷ್ಕಾಮ ಉಪಾಸಕ ಏನದಾನ ಅವ ಆವಿಷ್ಯ ಇರುಮಟ ನಿರಾಕಾರ ನಿರ್ಗುಣ ಪರಬ್ರಹ್ಮವನ್ನ ಕುರಿತು ತಿಳ್ಕೋತಾನ. ಅಷ್ಟ ಅಲ್ದ ಅವ ಪ್ರಯಾಣ ಕಾಲದಲ್ಲಿ ಬಂದಾಗ ಏನ್ ಮಾಡ್ತಾನ, ಅವನನ್ನ ನೆನಪು ಮಾಡ್ಕೋತಾನ. And this verse is grammatically incomplete because yaha anusmaret. Whoever remembers it is incomplete. ಇದು ಯಾರ್ಯಾರು ಅದಾರ ಇದು ಕಂಪ್ಲೀಟ್ ವಾಕ್ಯ ಇಲ್ಲ. ನೀನ್ ಹೇಳಿದಲ್ಲ ಈ ವಾಕ್ಯನ ಪೂರ್ಣ ಆಗಿಲ್ಲ. ಐತಲ್ಲ ಅನುಸ್ಮರೇತ್ ಐತ್ ನೋಡ್ರಿ. ಇದ 9ನೇ ಶ್ಲೋಕದಾಗ ಐತ್ ನೋಡ್ರಿ. ಅನುಸ್ಮರೇತ್ 2ನೇ ಲೈನ್ ಕೊನೆಯ ಪ್ಯಾರ.
ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಂ ಅನುಸ್ಮರೇತ್. ಅಲ್ಲೇ ಎಂ ಅಂತಂದ್ರ ಈ ನಿಷ್ಕಾಮ ಉಪಾಸಕ ತಗೋಬೇಕಲ್ಲಿ. ನಿಷ್ಕಾಮ ಉಪಾಸಕನಿಗೆ ಕುಂತ ಹೇಳಿದ ಅಂತ ತಿಳ್ಕೊಬೇಕು. Because yah anusmareta, whoever remembers it is incomplete. So we have to grammatically complete by adding he attains the Lord yah anusmareta saha paramam purusham yati. So this we borrow from the previous verse. Saha paramam purusham yati. So he gets which mukti? Not jivan mukti. He gets krama mukti. ಈ ಒಂದು 9ನೇ ಶ್ಲೋಕ ಕೈಯಾಗ ಯಾಕೆ ಬುಕ್ ಅದ, ಅಲ್ಲಿ ಕ್ರಿಯಾಪದ ಯಾವ್ದದ ಅಂತಂದ್ರ ಯಹ ಅನುಸ್ಮರೇತ್ ಅನ್ನುವಂತ ಕ್ರಿಯಾಪದ. ಅದ ಅರ್ಥ ಪೂರ ಎಲ್ಲ ಆಗಿಲ್ಲ. ಅದಕ್ಕೆ ಎಲ್ಲಿಂದ ತಗೋಬೇಕು ಅಂದ್ರೆ ಹಿಂದಿನ ಶ್ಲೋಕದಾಗಿಂದ ತಗೋಬೇಕು. ಏನಂತ ದಿವ್ಯ ಪುರುಷಂ ಯಾತಿ ಅನ್ನುವಂಥದ್ದನ್ನ ಹಿಂದಿಂದ ತಗೋಬೇಕಂತ. ಹಿಂದಿನ 8ನೇ ಶ್ಲೋಕದಾಗಿಂದ ತಗೊಂಡು ಅದನ್ನ ಪೂರ್ಣ ಮಾಡ್ಕೊಳ್ರಿ ಅಂತ ಹೇಳ್ತಾರಪ್ಪ. ಈ ಅಟೇನ್ಸ್ ದ ಲಾರ್ಡ್ ಯಹ ಅನುಸ್ಮರೇತ್ ಸಹ ಪರಮಂ ಪುರುಷಂ ಯಾತಿ. ಪರಮಂ ಪುರುಷಂ ಯಾತಿ ಅನ್ನುವಂಥದ್ದು ಹಿಂದಿನ ಶ್ಲೋಕದಿಂದ ತಗೊಂಡು ಇಲ್ಲಿ ಅದನ್ನ ಕೂಡಿಸಿಕೊಂಡು ವಾಕ್ಯ ಪೂರ್ಣ ಮಾಡ್ರಿ. ಅಂದ್ರೆ ಈ ಅಟೇನ್ಸ್ ಕ್ರಮಮುಕ್ತಿ ಹೊಂತಾನವ ಅರ್ಥ. ಅಂದ್ರೆ ಇಲ್ಲಿ ಅವ ಸಗುಣ ಉಪಾಸಕ ಅದಾನ, ಅವ ಕ್ರಮಮುಕ್ತಿಯನ್ನ ಹೊಂತಾನ. ಅಂದ್ರೆ ಇಲ್ಲಿಂದ ಚತುರ್ಮುಖ ಬ್ರಹ್ಮಲೋಕನ ಹೋಗಿ ಅಲ್ಲಿಂದ ಅಲ್ಲೇ ಅವ ಶ್ರವಣ ಮನ್ನಾದಿಗಳನ್ನು ಮಾಡಿ ಅವ ಅಲ್ಲಿ ನಿರಾಕಾರ ಪರಮಾತ್ಮನ ತಿಳಿಯುವಂತ ಭಾಗ್ಯ ಒಂದಾಗ್ತದ. ಅವ ಅಲ್ಲಿಂದ ಅಲ್ಲಿಯೇ ಮುಕ್ತಿಯನ್ನು ಹೊಂದುತ್ತಾನೆ ಅನ್ನುವಂತ ಮಾತನ್ನ ಹೇಳ್ಕೊತ ಬಂದು ಈಗ 10ನೇ ಶ್ಲೋಕಕ್ಕೆ ಹೋಗೋಣ. ಏನ್ 10ನೇ ಶ್ಲೋಕ? ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪುರುಷಂ ಉಪೈತಿ ದಿವ್ಯಂ ಅನ್ನುವಂತ ಕ್ರಿಯಾಪದ ಇತ್ತು. ಹೇಳ್ತಾರೆ ಏನಂತಾರ? ಸಹ ಆ ಭಕ್ತಿಯುಕ್ತನಾದ ಪುರುಷನು ಅಂತ್ಯಕಾಲದಲ್ಲಿ, ಅಂದ್ರೆ ಸಕಾಮ ಸಗುಣ ಪರಮಾತ್ಮನ ಭಕ್ತಿ ಉಪಾಸನೆ ಮಾಡುವುದು. ಆ ಭಕ್ತಿಯುಕ್ತನಾದ ಪುರುಷನು ಅಂತ್ಯಕಾಲದಲ್ಲಿ ಕೂಡ ಯೋಗ ಬಲದಿಂದ ಭೃಕುಟಿಯ ಮಧ್ಯದಲ್ಲಿ ಪ್ರಾಣವನ್ನು ಒಳ್ಳೆಯ ಪ್ರಕಾರದಿಂದ ಸ್ಥಾಪಿಸಿ ಸಮ್ಯಕ್ ಆವೇಶ್ಯ ಪ್ರಾಣಂ ಅಚಲೇನ ಮನಸ ನಿಶ್ಚಲವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ತಮ್ ದಿವ್ಯಂ ಪರಂ ಪುರುಷಂ ಏವ ಉಪೈತಿ. ಅಂದ್ರೆ ಆ ದಿವ್ಯ ರೂಪನಾದ ಪರಮ ಪುರುಷನನ್ನ, ಪರಮಾತ್ಮನನ್ನು, ಅಂದ್ರೆ ಚತುರ್ಮುಖ ಪರಮಾತ್ಮನ ರೂಪವನ್ನೇ ಪಡೆಯುತ್ತಾನೆ. ಕ್ರಮಮುಕ್ತಿಯನ್ನೇ ಹೇಳಾಕತ್ತಾರ. ಆ ಭಕ್ತಿಯುಕ್ತ ಪುರುಷನು ಅಂತ್ಯಕಾಲದಲ್ಲಿಯೂ ಯೋಗ ಬಲದಿಂದ ಭೂಮಧ್ಯದಲ್ಲಿ ಪ್ರಾಣವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿ ಮತ್ತೆ ನಿಶ್ಚಲವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ಆ ದಿವ್ಯ ಸ್ವರೂಪನಾದ ಪರಮ ಪುರುಷ ಪರಮಾತ್ಮನನ್ನು ಪಡೆಯುತ್ತಾನೆ ಅನ್ನುವಂಥದ್ದು ಸಾಮಾನ್ಯ ಅರ್ಥ. ಇದು ವಿಶೇಷ ಅರ್ಥ ಏನ್ ಹೇಳ್ತಾರ? ಅಟ್ ದ ಟೈಮ್ ಆಫ್ ಡೆತ್, ಇನ್ನ ಪ್ರಯಾಣ ಕಾಲದಲ್ಲಿ ಅಟ್ ದ ಟೈಮ್ ಆಫ್ ಡೆತ್ having properly brought the prana between eyebrow. ಆ ಪ್ರಾಣವನ್ನ ಈ 2 ಹುಬ್ಬುಗಳ ಮಧ್ಯದಲ್ಲಿ ಏನದ ಭೂಮಧ್ಯ ಅಂತ ಅಲ್ಲಿ ತಗೊಂಡು ಬರ್ತಾನ. ಬೈ ದ ಪವರ್ ಆಫ್ ಯೋಗ ವಿತ್ ಅನ್ ಅನ್ಡಿಸ್ಟ್ರಾಕ್ಟೆಡ್ ಮೈಂಡ್, ಅಂದ್ರೆ ಮನಸ್ಸನ್ನ ಕೇಂದ್ರೀಕರಿಸಿ ಮಾಡಿ ಏನ್ ಮಾಡ್ತಾನ ಅಂತಂದ್ರ ಪರಮಾತ್ಮನ ನೆನೆಸ್ಬೇಕ. ಬಿಟ್ವೀನ್ ಐಬ್ರೋ ದ ಪವರ್ ಆಫ್ ಯೋಗ ವಿತ್ ಅನ್ ಅನ್ಡಿಸ್ಟ್ರಾಕ್ಟೆಡ್ ಮೈಂಡ್ endowed with devotion, ಭಕ್ತಿಯಿಂದ ಪರಾಕಾಷ್ಠೆಯಲ್ಲಿ one attains that divine supreme lord. ಅವ ಚತುರ್ಮುಖ ಬ್ರಹ್ಮಲೋಕವನ್ನ ಪ್ರಾಪ್ತಿ ಹೊಂತಾನ. So here Krishna talks about ನಿಷ್ಕಾಮ ಉಪಾಸಕ. ಇದು 10ನೇ ದಿನದ ಸಕಾಮದ ಮುಗಿದವರಿಗೆ ಇದು ನಿಷ್ಕಾಮ ಉಪಾಸಕನ ಬಗ್ಗೆ ಆಗತ್ತಾರ ಅಂತ ಹೇಳ್ತಾರಪ್ಪ. ರಿಮೆಂಬರಿಂಗ್ ದ ಗಾಡ್ at the time of death. So what are the things he practices? And the prayana kale. So prayana kale at the time of death. What does he do? Second line. Puror madhye pranam aveshya. So prana means that this very life principle. The pancha prana. He withdraws from every organ of the body. ಎಲ್ಲ ಕಡೆಯಿಂದ ಅದನ್ನು ಸೆಳೆದು ಪ್ರಾಣ ಅಪಾನ
ಉದಾನ ವ್ಯಾನ ಸಮಾನ 5 ಪ್ರಕಾರ ಪ್ರಾಣವನ್ನ ಎಲ್ಲೆಡೈತಿ ಅದನ್ನ ಶರೀರದಾಗ ಅಲ್ಲಿಂದ ಸೆಳೆದು ಎಷ್ಟು ಬ್ರಿಂಗ್ ಟು ದ ಪ್ರಾಣ ಟು ದಿ ಹೃದಯ, ಆ ಪ್ರಾಣವನ್ನು ಹೃದಯಕ್ಕೆ ತೊಗೊಂಡ್ಬರ್ತಾನ. ಅಂಡ್ ಫ್ರಮ್ ಹೃದಯ he has a direct to prana through special nadi called Sushumna nadi ತೊಗೊಂಡ್ಬರ್ತಾನ. It is not mentioned here, but it is in other place it is said. ಇಲ್ಲಿ ಹೇಳಿಲ್ಲ, ಅದನ್ನ ಬೇರೆ ಕಡೆ ಹೇಳ್ಯಾರ, ಅಲ್ಲಿಂದ ಇಲ್ಲಿ ತೊಗೊಂಡ್ಬಂದು ಹೇಳಾಗತ್ತೇನೆ ಅಂತ ಅಪ್ಪು. ಪ್ರಾಣವನ್ನ ತೆಗೆದುಕೊಂಡು ಬಂದು ಸುಷುಮ್ನ ನಾಡಿಯಿಂದ ತೊಗೊಂಡ್ಬರ್ತಾನ. ಸುಷುಮ್ನ ನಾಡಿಯಿಂದ ತೊಗೊಂಡ್ಬಂದು ಏನ್ ಮಾಡ್ತಾನ ಅಂತ ಹೇಳ್ತಾರ ಅವರು, ಹೇಳ್ತಾರ ನೋಡಿ. ಒಂದು ಶ್ಲೋಕ ಕೊಟ್ಟಾರರು, ಅದು ಎಲ್ಲಿದು ಶ್ಲೋಕ ಅಂತಂದ್ರೆ ಕಠೋಪನಿಷತ್ ಮಂತ್ರನೇ ಇದು. ಕಠೋಪನಿಷತ್ತಿನ ಮಂತ್ರನ ಅದ. ಆ ಮಂತ್ರದ ಅರ್ಥವನ್ನು ಓದ್ಕೊಂಡು ಹೋಗ್ರಿ. ಇನ್ನು ಕಠೋಪನಿಷತ್ ದ ಡೀಟೇಲ್ಸ್ ಆರ್ ಗಿವನ್, ಅಲ್ಲೇ ಅದ್ರದ ವಿಶೇಷ ವರ್ಣನೆ ಕೊಟ್ಟಾರ. ಹೆಂಗ ಇವ ನಿರಾಕಾರ ನಿಷ್ಕಾಮ ಭಕ್ತ ಏನದಾನ, ನಿರಾಕಾರ ಬ್ರಹ್ಮವನ್ನ ತಿಳಿದಾವ, ಅವನ ಪ್ರಯಾಣ ಕಾಲದಲ್ಲಿ ಹೆಂಗ ಆಗ್ತದ ಅನ್ನುವಂಥದ್ರೆ ಹೇಳಾಗತ್ತ. We have to remember that here the prana is brought into ಹೃದಯ. ಮೊದಲ ಎಲ್ಲ ಪ್ರಾಣವನ್ನು ತೆಗೆದುಕೊಂಡು ಹೃದಯಕ್ಕೆ ಬರ್ತಾನ. and the prana is directed through a special channel called ಸುಷುಮ್ನ ನಾಡಿ ಮೂಲಕ ಕಳಿಸ್ತಾನ. and the channel is supposed to open at the top of the head. ಆ ತೆರೆ ಒಳಗ, ತೆರೆ ಮ್ಯಾಗ ಏನದ ಅಲ್ಲಿ ಬ್ರಹ್ಮದಿಂದ ಇದು ಈ ನೆತ್ತಿಯಲ್ಲಿ ಏನಿರ್ತದ ಅಲ್ಲೇ ಅದು ಓಪನ್ ಆಗ್ತದ ಅಂತ ಹೇಳ್ತಾರೆ. and that is the opening is called ಬ್ರಹ್ಮರಂಧ್ರಂ. ಆ ರಂಧ್ರಕ್ಕೆ ಏನ್ ಹೆಸರು ಅಂತಾರ, ಬ್ರಹ್ಮರಂಧ್ರ ಅಂತ. ಆ ಬ್ರಹ್ಮರಂಧ್ರ means a passage to ಬ್ರಹ್ಮಲೋಕ. So like a rocket which is forcibly released on trajectory on a particular course, ಅಲ್ಲಿಂದ ಹೋತಪ್ಪ ಅಂದ್ರೆ ಅದು ಸೀದಾ ಬ್ರಹ್ಮಲೋಕಕ್ಕೆ ಹೋಗ್ತೈತಿ ಅಂತಾರ. ಇಲ್ಲ ಸ್ವಲ್ಪ ಏನೋ ಮಿಸ್ಟೇಕ್ ಆಗತ್ತೆ ಇಲ್ಲಿ. ಸಕಾಮ ತಗೋಬೇಕೈತಿ, ನಿಷ್ಕಾಮ ಅಂದಾರಲ್ಲ ಅದು ಸಕಾಮ ಮಾಡ್ಕೋಬೇಕು. ಯಾವ ಕಡೆ ಪುಸ್ತಕದ ಸಕಾಮ ಮಾಡ್ಕೊಂಡ್ಬಿಟ್ರು ಅದ ಅಂತೇನ ನಾ. ಸಕಾಮ ಮಂದಿ ಅವ್ರು ನಿಷ್ಕಾಮ ಹೋಗ್ತೇ, ಮತ್ ನನಗೂ ಏನೋ ಕನ್ಫ್ಯೂಸ್ ಆಗ. ಗುಂಡಪ್ಪ ಸರ ಪೇಜ್ ನಂಬರ್ 7ರಾಗ ಅದೇನೇನು ಪೇಜ್ ನಂಬರ್ 7 ಸೊ ಹಿಯರ್ ಕೃಷ್ಣ ಟಾಕ್ಸ್ ಅಬೌಟ್ ದ ನಿಷ್ಕಾಮ ಉಪಾಸಕ. ಅದು ಸಕಾಮ ಸಕಾಮ ಆಗ್ಬೇಕದು. ಸಕಾಮ ಹಿರಿಯರ್ ಹೋಗೋ ಕಾಲಕ್ಕ ಅವ್ ನೆನಪು ಮಾಡ್ಕೋತಾನಲ್ಲ ಸಕಾಮನ. ಅದರಿಂದ ಅವ ಬ್ರಹ್ಮದ್ಯದಾಗ ತಗೊಂಡ್ ಬಂದು ಸಕಾಮ ಉಪಾಸಕ. ಬ್ರಹ್ಮದ್ಯದಾಗಿಂದ ಅಂದ್ರ ನೆತ್ತಿ ತೆಲಿನಾಗಿಂದ ಬ್ರಹ್ಮರಂಧ್ರದಿಂದ ಪ್ರಾಣ ಬಿಡುವುದರಿಂದ ಅವ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾನ ಅಂತ ಹೇಳ್ತಾರಪ್ಪ. ಸುಷುಮ್ನ ನಾಡಿ ಮೂಲಕ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಜೀವಾತ್ಮ ಟ್ರಾವೆಲ್ಸ್ ಅಂಡ್ this gati is called shukla gati, is supposed to take him to the brahmaloka. ಈ ಲೋಕ, ಈ ಒಂದು ಲೋಕ, ಈ ಒಂದು ದಾರಿಯಿಂದ ಹೋಗುವುದಕ್ಕೆ ಏನಂತಾರ, ಶುಕ್ಲ ಗತಿ ಅಂತ ಹೇಳ್ತಾರೆ. ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಸಗುಣ ಉಪಾಸಕ. ಇದಕ್ಕೆ ಶುಕ್ಲ ಗತಿ ಮಾರ್ಗ ಅಂತಾರೆ. ಬರ್ಕೊಂಡ್ಬಿಟ್ಟು ಶುಕ್ಲ ಗತಿ. For those things he has to prepare. Therefore, pranayam avishya bhumadhe, he has to bring the prana to the place between eyebrows. ಪ್ರಾಣವನ್ನ ಸೆಳೆದು ಭೂಮಧ್ಯಕ್ಕೆ ತರಬೇಕವ. ಯಾರು ಸಕಾಮ ಉಪಾಸಕ. Who represents ಸುಷುಮ್ನ ನಾಡಿ. ಸುಷುಮ್ನ ನಾಡಿಗೆ ಅದನ್ನು ಒತ್ತಬೇಕು. Because it is supposed to travel through the middle of the head and directly behind the ಭ್ರೂದೇಶ. ಆ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಗ್ಬೇಕು. ಇದು ಸಕಾಮ ಭಕ್ತರಿಗೆ ಹೇಳಿದ್ದು. ಇದನ್ನು ನೀವು ಪ್ರಮಾಣಬೋಧ 6ನೇ ಸಂಧಿವರೆಗೂ ಬರ್ತದೆ. ಸಕಾಮ ಉಪಾಸಕರಿಗೆ ಎಲ್ಲಾ ನಿಯಮ ನೀತಿ ಅದಾವ. ಅವ ಯಾವ ಟೈಮಿಗೆ ಪ್ರಾಣ ಬಿಡಬೇಕು, ಹ್ಯಾಂಗ್ ಬಿಡಬೇಕು ಅನ್ನೋದು ಎಲ್ಲ ಅದ. ನಿಷ್ಕಾಮ ಉಪಾಸಕರಿಗೆ ಏನ್ ಸಂಬಂಧ ಇಲ್ಲ. ಸಕಾಮ ಉಪಾಸಕರಿಗೆ ಅಷ್ಟ ಸಂಬಂಧದ. ಅದನ್ನೇ ಆಗುತ್ತದೆ. ನಾವು ದ ಕ್ವಶನ್ ಈಸ್ ಹೌ ಕ್ಯಾನ್ ಐ ವಿತ್ಡ್ರಾ ದ ಪ್ರಾಣ. ಇಲ್ಲಿ ಪ್ರಶ್ನೆ ಏನ್ ಬರ್ತದ ಅಂದ್ರೆ, ಈ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಏನದಾವು, ಇವು 5 ಕೆಲಸ ಮಾಡಾಕತ್ತಾವ. ಕೆಲವೊಂದು ರಕ್ತ ಸಂಚಲನ ಮಾಡಾಕತ್ತಾವ, ಕೆಲವೊಂದು ಆಹಾರ ಪಚನ ಕ್ರಿಯೆ ಮಾಡಾಕತ್ತಾವ, ಕೆಲವೊಂದು ತಗೊಂಡ್ಬಂದು ಹೊರಗೆ ಚೆಲ್ಲಾಗತ್ತಾವ. ಏನೇನು ಕೆಲಸ ಮಾಡಾಕತ್ತಾವ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ. ಅವು ಹೇಳೋದು ಒಂದು ಪ್ರಾಣ ಇದು ಹೃದಯ ತಗೊಂಡ್ಬರ್ಬೇಕಲ್ಲ, ಇದು ಹೆಂಗ ಅಂತ ಕೇಳಾಕತ್ತಾರ. ಈಗ that too at the time of prana leaving the body. ಅದು ಯಾವಾಗ ಇವ ಪ್ರಾಣ ಹೋಗು ಹೊತ್ನಾಗ ಪ್ರಯಾಣ ಕಾಲದಾಗ ಇಷ್ಟು ಮಾಡ್ಬೇಕಲ್ಲ. ಹೌ ಕ್ಯಾನ್ ಐ ಹ್ಯಾವ್ ಸೋ ಮಚ್ ಕಂಟ್ರೋಲ್ ಓವರ್ ಪ್ರಾಣ. ಇಷ್ಟು ಪ್ರಾಣದ ಮೇಲೆ ನಿಯಂತ್ರಣ ಇರುವುದು ಹೆಂಗ್ ಸಾಧ್ಯ ಅಂತ ಯಾರಾದ್ರೂ ಕೇಳಿದ್ರೆ, ಟು ವಿತ್ಡ್ರಾ ಇಟ್
bring it to the heart and send through the Sushumna Nadi, it seems impossible. ಇದು ಸಾವು ಸಮೀಪಿಸಿದಾಗ ಪ್ರಾಣಗಳನ್ನ 5 ಪ್ರಾಣಗಳನ್ನ ಸೆಳೆದು ಹೃದಯ ಕಮಲದಲ್ಲಿ ಸೇರಿಸಿ ಆ ನಂತರ ಸುಷುಮ್ನ ಮಾರ್ಗದಿಂದ ಅವನು ಬರ್ಬೇಕು ಅಂದ್ರೆ ಇದು ಬಹಳ ಕಠಿಣ ಆಗುತ್ತಲ್ಲ ಅಂತ ಯಾರಾದ್ರು ಅಂತಾರ. ಕೃಷ್ಣಾಸಿ ಯೋಗ ಬಲೇನ ಚೈವ, ಯೋಗ ಬಲದಿಂದ ಮಾಡ್ತಾನ, ಋಣ ಮಾಡ್ಕೊಂಡಿರ್ತಾನ ಅವ. ಸಗುಣ ಉಪಾಸಕ ಇದನ್ನ ಋಣ ಮಾಡ್ಕೊಂಡಿರ್ತಾನ, ಯೋಗ ಬಲದಿಂದ ಮಾಡ್ತಾನ. ಇಫ್ ಎ ಪರ್ಸನ್ ವಾಂಟ್ಸ್ ಕ್ರಮ ಮುಕ್ತಿ, ನಾಟ್ ಓನ್ಲಿ ಹಿ ಮಸ್ಟ್ ಬಿ ಗ್ರೇಟ್ ಉಪಾಸಕ, ಈ ಆಲ್ಸೋ ಮಸ್ಟ್ ಬಿ ಗ್ರೇಟ್ ಯೋಗಿ. ಆದ್ರಿಂದ ಕ್ರಮ ಮುಕ್ತಿ ಆಗ್ಬೇಕು ಅಂತಂದ್ರ ಅವ ಒಬ್ಬ ದೊಡ್ಡ ಉಪಾಸಕನಾಗದನ ಅವ ಹೇಗಿರ್ಬೇಕು ಅಂದ್ರೆ ಒಬ್ಬ ಯೋಗಿ ಕೂಡ ಆಗಿರ್ಬೇಕು, ಪ್ರಾಣಾಯಾಮ ಯೋಗಿ ಆಗಿರ್ಬೇಕು ಅಂತ. ಈ ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ಡ್ ಅಷ್ಟಾಂಗ ಯೋಗ. ಪತಂಜಲಿ ಅಷ್ಟಾಂಗ ಯೋಗವನ್ನ ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಜ್ಞಾನ ಸಮಾಧಿ ಅನ್ನುವಂತ ಈ ಅಷ್ಟಾಂಗವನ್ನ ಅವ ಕಾಲಕ್ಕಿಂತ ಮೊದಲನ ಚೆನ್ನಾಗಿ ಅಭ್ಯಾಸ ನೋಡ್ತಿರ್ತಾನವ. ಆದ್ರಿಂದ ಅವನಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. And he must have practiced a lot of pranayama, and through that he must be able to control all the prana. And you know it is possible also. There are many people who can control the so-called involuntary actions. What involuntary for us? For us, most of the actions are involuntary. Anyway, action which is considered involuntary, like heartbeat, etc., by the practice of yoga, you can control the so-called uncontrolled, and therefore Krishna says, Upasaka must be yogi. And if he wants Kama Mukti, what about Jivan Mukti? To come to the Nirguna Ishvara Jnanam and attain the Mukti here, the greatest advantage is you need not be yogi. Now you can decide what you want to do. So, if you postpone that, it's a punishment. And if you postpone, you should be a tremendous pranayama practitioner, having total control over your system. And therefore, Krishna adds yoga balena. By the strength of his yoga practice, he must be able to withdraw the prana. Note, Sakama ಈಶ್ವರ ಉಪಾಸಕಗ ಇವೆಲ್ಲವೂ ಏನದವ ಅವಂಗ ಋಣ ಆಗ್ತಾವ. ಅವಂಗ ನಿರಾಕಾರ ನಿರ್ಗುಣ ಪರಮಾತ್ಮ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಷ್ಟ ಅವಂಗ. ಆದ್ರೆ ಇವೆಲ್ಲ ಮಾಡ್ತಾನವ ಯೋಗ ಬಲದಿಂದ ಇವನ್ ಮಾಡ್ತಾನ ನೋಡ್ರಿ ಅವ. ಯಾವ್ದು ಸಾಮಾನ್ಯರಿಗೆ ಎಲ್ಲ ಅಸಾಧ್ಯ ಐತ ಅಂತೇವಿ ಅವ ಅದನ್ನ ಮಾಡ್ತಾನ. ಅದರಿಂದ ಅವ ಏನ್ ಮಾಡ್ತಾನ, ಕ್ರಮ ಮುಕ್ತಿಗೆ ಹೋಗ್ತಾನ. ಅಂದ್ರೆ ಕ್ರಮ ಮುಕ್ತಿಯೂ ಕೂಡ ಸಾಧನೆ ಬಹಳ ಕಠಿಣದ. ಅವ ಮಂದ ಮುಕ್ಷೋದಾನಂದ್ರು ಕೂಡ ಅವ ನಿರಾಕಾರ ನಿರ್ಗುಣ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ ಅವ ಯೋಗದಾಗ ಇಷ್ಟ ಕಷ್ಟಪಟ್ಟು ಅವ ಯೋಗದಾಗ ಸಿದ್ಧಿ ಪಡೆದ ನೋಡ್ಲ. ಅದಕ್ಕೆ ಯೋಗ ಬಲದಿಂದ ಇಷ್ಟೆಲ್ಲ ಸಾಧ್ಯವನ್ನ ಮಾಡ್ತಾನವ. ಪ್ರಾಣಗಳನ್ನ 5 ಪ್ರಾಣಗಳನ್ನ ಜಗ್ಗಿ ಹೃದಯ ಕಮಲದಲ್ಲಿ ಹಾಕಿ ಆಮ್ಯಾಗ ಸುಷುಮ್ನ ನಾಡಿಯಲ್ಲಿ ಅವನ್ನ ಕಳಿಸ್ತಾನ. ಆ ಸುಷುಮ್ನ ನಾಡಿಯಿಂದ ಅದು ಭ್ರೂಮಧ್ಯ ಚಕ್ರದಿಂದ, ಭ್ರೂಮಧ್ಯ ಅಂತ ಏನದ ಅಲ್ಲಿಂದ ಅದು ಭ್ರೂರಂಧ್ರ, ಈ ನೆತ್ತಿನಾಗ ಒಂದ್ ರಂಧ್ರ ಹುಟ್ಟಿ ಅಲ್ಲಿಂದ ಜೀವ ಹೊರಗೆ ಹೋಗ್ತದೆ. ಅವ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ಅವ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತಾನ ಸಗುಣ ಉಪಾಸಕ. ಅವನು ಕೂಡ ಇಷ್ಟು ಪ್ರಯತ್ನ ಬಹಳ ಅಂತ ಹೇಳ್ತಾರೆ. By the strength of his yoga practice, he must be able to withdraw the prana and direct through this Sushumna Nadi. And while doing all these things, he has to do some more things here. He has to do something else also. What is that? Manasa Achalena. ಮನಸಾಚಲನ ಅಂದ್ರೆ ಮನಸ್ಸು ಕೂಡ ಬಹಳ ಗಟ್ಟಿಯಾಗಿ ಮಾಡ್ಕೊಂಡು ಒಂದೇ ಕಡೆ ಅದು ನಿಲ್ಲುವಂತ ಸಾಮರ್ಥ್ಯ ಇರಬೇಕು. He should enjoy a mind which is very very steady. ಇವೆಲ್ಲ ಆಗಬೇಡ, ಮನಸ್ಸು ಒಂದ ಕಡೆ ನಿಲ್ಬೇಕು ನೋಡ್ರಿ ಅಂತ ಮನಸ್ಸನ್ನು ಹೊಂದ್ಯಾರವ. When at the time of death, not only he should be able to withdraw the ಸೂಕ್ಷ್ಮ ಶರೀರ or prana, he should be able to have perfect balance of the mind. ಪ್ರಾಣಗಳನ್ನು ಹೇಳಿದಷ್ಟ ಅಲ್ಲ, ಈ ಸೂಕ್ಷ್ಮ ಶರೀರದಾಗ ಅವ್ನ ನಿಯಂತ್ರಣ ಇರ್ಬೇಕು. Therefore, ಅಚಲೇನ ಮನಸ, so with an undistracted mind. Now, if you ask how it is possible, again you have to add yoga balena. ಹೆಂಗ್ ಮಾಡ್ತಾನ್ರಿ ಇಷ್ಟೆಲ್ಲ ಅಂದ್ರೆ ಯೋಗ ಬಲದಿಂದ, ರೂಢಿ ಬಲದಿಂದ ಅಭ್ಯಾಸ ಮಾಡ್ಯಾನ ಅಂತ ಅರ್ಥ. ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ಯಾನ, ಅಷ್ಟಾಂಗ ಯೋಗ ಪ್ರಾಣಾಯಾಮ ಮಾಡ್ಯಾನ ನಾವು. Thus, yoga shastra is meant for yoga chitta vritti nirodha, for disciplining the thoughts in the yoga. Therefore,
Sakama Upasaka studies the mind, and then what is the next thing he has to do? Not finished. Bhaktiya Yukta. ಭಕ್ತಿಯಿಂದ ಕೊಡ್ಕೊತಾನ. ಇಲ್ಲೇನೋ ನಿಷ್ಕಾಮ ಆಗೈತೆ ನೋಡಿ, ಸಕಾಮ ಮಾಡ್ಕೊಡ್ರಿ. ಇಲ್ಲೇನೋ ನಿಷ್ಕಾಮ ಆಗೈತೆ ನೋಡಿ, ಸಕಾಮ ಆಗ್ಬೇಕು. He must be endowed with a total devotion towards me, which means his intense urge should be for Ishvara Prapti and nothing else. And how it is possible? Yoga Balena. For each thing you have to add Yoga Balena. ಅವ ಏನ್ ಮಾಡ್ತಾನಲ್ಲ ಎಲ್ಲ ಯೋಗ ಬಲದಿಂದ ಮಾಡ್ತಾನೆ. He can direct the mind towards Lord in the form of any Ishta Devata. That is not said here. We can understand it as in the form of any Ishta Devata. Rama Rupena, Krishna Rupam, Devi Rupam, etc. And by such upasana, what will he get? Saha Paramam Purushamam Divyam Upayiti. As a result of such a day, Ishvara, Smaranam, he will attain the Lord himself. What type of Lord? Another description. Ergo, Param Purusham Divyam. I have given the meaning of the word Purusha here, the one who indwells in everyone and one who fills up the whole creation. Such a Lord and Param, and one who is the highest Desha Kala Vastu Paricheda Sai Shunyam, the one who is limitless, one Divyam, and one who is Swayam Prakash Chaitanyam, the one who is the nature of consciousness. Such a Lord he will attain now Brahma Mukti, not directly go to the Brahma Loka, attend Brahmaji's class, gain knowledge and attain moksha. ಇಲ್ಲೇನು ಕೂಡ ಮತ್ತೊಂದು ಇದನ್ನ ಅಂದಾರ ಅವರು, ಇದು ಯಾರಪ್ಪ ಅಂದ್ರೆ ಸಕಾಮ ಭಕ್ತಂದು. ಇಷ್ಟು ಈ ಸಕಾಮ ಭಕ್ತಂದು ನೋಡ್ರಿ, ಅವಂದು ಏನ್ ಪ್ರಯತ್ನ, ನಿರಾಕಾರ ನಿರ್ಗುಣ ಬ್ರಹ್ಮನ ಅವಂಗ ತಿಳಿದಿಲ್ಲ ಅಂದ್ರೆ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡ್ತಾನ ನೋಡ್ರಿ ನಾವು. ಎಷ್ಟು ಒಂದು ಸಕಾಮ ಉಪಾಸಕಂದು ಸಾಧನೆ ನೋಡದೈತೋ ಏನ್ ನಿಷ್ಕಾಮ ಉಪಾಸಕನ ಸಾಧನೆ ನೋಡದೈತೋ ನೀವ ತಿಳ್ಕೊಡ್ರಿ. ಅವನಲ್ಲಿ ಕರ್ಮ ಮಾಡದ, ಇವನಲ್ಲಿ ಬುದ್ಧಿ ಚುರುಕದ. ಆದ್ರಿಂದ ಬುದ್ಧಿ ಚುರುಕಿದ್ದವ್ರು ಅದನ್ನ ಮಾಡುವ ಅವಶ್ಯಕತೆ ಇಲ್ಲ. ಬುದ್ಧಿ ಚುರುಕಿದ್ದವ್ರು ಮಾಡ್ರಿ ಅಂತ ಶಾಸ್ತ್ರ ಹೇಳೈತಿ. ಮಾರ್ಗಿ ಸರ್ ಅದೇನ್ರಿ? ಅದೇನ್ ಸರ್ ಅದೇನೆ. ನೋಡ್ರಿ, ಪರಮಾತ್ಮ ಏನ್ ಹೇಳಕತ್ತಾನಂದ್ರ, ಈ ಪವಾಡ ಮಾಡುದಾಗ್ಲಿ, ಈ ಇಂಥವೆಲ್ಲ ಸಕಾಮ ಉಪಾಸಕರಿಗೆ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವವನ್ನು ತಿಳ್ಕೊಳ್ಳೋದು ಆಗುದಿಲ್ಲ ಅಂತ ಅವ್ರು ಇಷ್ಟೆಲ್ಲ ಮಾಡ್ಬೇಕಾಗ್ಯದ. ಖರೆ ಅಂದ್ರೆ ಅವ್ರ ಸಾಧನೆ ಬಹಳ ಕಠಿಣ ಅದ. ಹೌದು. ಅವ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸು ಗಟ್ಟಿ ಮಾಡ್ಬೇಕು. ಅಷ್ಟಾಂಗ ಯೋಗ, ಪತಂಜಲಿ ಅಷ್ಟಾಂಗ ಯೋಗ ಮಾಡಿರ್ಬೇಕು. ಸಾವು ಬಂದಾಗ ನಾ ಏನ್ ಮಾಡ್ಕೋಬೇಕು ಅನ್ನೋ ತಯಾರಿ ಮೊದಲೇ ಪ್ರಾಕ್ಟೀಸ್ ಮಾಡಿರ್ಬೇಕವ. 5 ಪ್ರಾಣಿಗಳನ್ನ ಹಿಡಿದು ಹೃದಯ ಕಮಲದಲ್ಲಿ ಫಿಕ್ಸ್ ಮಾಡ್ಬೇಕು. ಆ ನಂತರ ಸುಷುಮ್ನ ನಾಡಿ ಒಳಗೆ ಕಳಿಸ್ಬೇಕು. ಆ ನಂತರ ಈ ಭೂಮಧ್ಯದೊಳಗಿಂದ ಅವನ್ನ ಪ್ರಾಣ ಬಿಡ್ಬೇಕವ. ಅಂದ್ರೆ ಅವ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹೋಗ ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮೊದಲೇ ಮಾಡಿರ್ತಾನವ ಅಂತ ಹೇಳ್ತಾನ. ಅಪ್ಪು ಗುಡ್ಡ ಆಗದ ಬಂಗಾರ ತಗದಂಗ್ರಿ, ಅದು ಗುಡ್ಡ ಆಗದ ಬಂಗಾರ ತಗದಂಗ. ಇದು ಬಹಳ ಕಠಿಣ ಸಮಸ್ಯೆ ಅದ, ಬಹಳ ಕಠಿಣ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ತಿಳ್ಕೊಂಡು ಹೇಳ್ತದಲ್ಲ, ಇದೆಲ್ಲ ತಯಾರಿ ಆಗ್ಬೇಕು. ಅದ ರೀ. ಅಂದ್ರೆ ಈ ಏನಲ್ಲ ಇವಾಗ ಕಠಿಣದಾರಿ ಇವೆಲ್ಲ ತಪಸ್ ಮಾಡಿದ್ನೆ, ನಾ ಇದು ಮಾಡಿದ್ನೆ, ಏನ್ ಜಾದು ಮಾಡಿದ್ನೆ, ಚಮತ್ಕಾರ ಮಾಡಿದ್ನೆ, ಅವೆಲ್ಲ ಟೆಂಪ್ರರಿ ಥಿಂಗ್ಸ್. ಸುಮ್ಮನೆ ಮನಸ್ಸಿಗೆ ಅಷ್ಟು ತರಬೇತಿ ಕೊಟ್ಟಿರ್ತಾರ. ಹೌದು ಹೌದು. ಇದು ಚತುರ್ಮುಖ ಬ್ರಹ್ಮಲೋಕವಾಗಿ ಕ್ರಮಮುಕ್ತಿ ಆಗುವಂತ ವಿಷಯವನ್ನ ಇಲ್ಲಿವರೆಗೆ ಹೇಳಿದ್ರು. ಈಗ ಮುಂದ 11ನೇ ಶ್ಲೋಕಕ್ಕೆ ಹೋಗೋಣ. 11ನೇ ಶ್ಲೋಕ ಹೋಗ್ತೇನೆ. ಪರಮಾತ್ಮನ ನಿರ್ಗುಣ ಸ್ವರೂಪದ ಪ್ರಶಂಸೆ ಮಾಡ್ತಾನೆ ನೋಡ್ರಿ ಭಗವಂತ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ವೇದವಿದ, ವೇದವನ್ನು ಬಲ್ಲ ವಿದ್ವಾಂಸರು. ಇವತ್ತ ಮಲಗಿಸರ ಮುಂಜಾನೆ ಬಂತ್ರಿ ವಿಷಯ, ಅದು ನೀವು ನಿನ್ನೆ ಮಾತಾಡಿದ್ವಲ್ಲ ಆ ವಿಷಯ ಬಂತ್ ನೋಡ್ರಿ ಇವತ್ತು ಬೆಳಿಗ್ಗೆ. ಹೌದಲ್ರಿಪ್ಪ. ನಮ್ಮ ಅನುಭವಾನಂದ ಸ್ವಾಮಿ ಕಡೆ ಬಂದ್ವಿ. ಕೆಲವು ಮಂದಿ PhD ಮಾಡೋದು ನಮಗೆ, ಅವ್ರದ್ದು ನಮಗೆ ಬೇಕಾಗಿಲ್ಲ, ನಮ್ದು ಅವ್ರಿಗೆ ಬೇಕಾಗಿಲ್ಲ. ಹೆಚ್ಚಾಗಲ ಜ್ಞಾನ ಮೋಕ್ಷ ಹೊಂದ್ಬೇಕನ್ನೋದು, ಅವರು PhD ಮಾಡ್ಬೇಕನ್ನೋರು ಎಲ್ಲ ಏನದ ಪಾಂಡಿತ್ಯವನ್ನ ಪ್ರದರ್ಶನ ಮಾಡ್ತಾರ ಅಂತ ಹೇಳಾಗ್ತಿದ್ರು ಅಪ್ಪ. ಹೌದು 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 ಹೌದು.
ಯಥಾರ್ಥ ಜ್ಞಾನ ಆಗೋದಿಲ್ರಿಪ್ಪ ಅವ್ರಿಗೆ. ಯಥಾರ್ಥ ಜ್ಞಾನ ಕಡೆ ಮುಖನ ಆಗೋದಿಲ್ಲ. ವೇದ ವಿಧ, ವೇದವನ್ನು ಬಲ್ಲ ವಿದ್ವಾಂಸರು ಯಾವ ಸಚ್ಚಿದಾನಂದ ಘನರೂಪಿ ಪರಮಪದವನ್ನು ಯತ್ ಅಕ್ಷರಂ ವದಂತಿ ಅವಿನಾಶಿ ಎಂದು ಹೇಳುತ್ತಾರೆ. ಸಚ್ಚಿದಾನಂದ ಘನರೂಪಿ ಪರಮಾತ್ಮನನ್ನು ಅವಿನಾಶಿ ಎಂದು ಹೇಳುತ್ತಾರೋ, ವೀತರಾಗ ಯತಯಾಹ ಆಸಕ್ತಿ ರಹಿತರಾದ ಯತಯ ಅಂದ್ರೆ ಯತ್ನಶೀಲ ಸನ್ಯಾಸಿ ಮಹಾತ್ಮರು ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ, ವಿಶಂತಿ ಯತ್ ಇಚ್ಛಂತಿ ಯಾವ ಪರಮಪದವನ್ನು ಬಯಸುವ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯಂ ಚರಂತಿ ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾರೋ, ಆ ಪರಮ ಪದವನ್ನು ನಾನು ತೇ ಸಂಗ್ರಹೇಣ ಪ್ರವಕ್ಷೆ ನಾನು ನಿನಗೋಸ್ಕರ ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಏನ್ ಅಂದಾತು, ವೇದವನ್ನು ತಿಳಿದ ವಿದ್ವಾಂಸರು ಯಾವ ಸಚ್ಚಿದಾನಂದ ರೂಪಿ ಪರಮಾತ್ಮನನ್ನು ಅವಿನಾಶಿ ಎಂದು ಹೇಳುತ್ತಾರೋ, ಆ ಪರಮ ಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಭಗವಂತ. ಒಂದು ವಾಕ್ಯ. ಇನ್ನೊಂದು ಏನಂತಂದ್ರೆ, ಎರಡನೇದು ಏನಂದ್ರೆ, ಆಸಕ್ತಿ ರಹಿತರಾದ ಯತ್ನಶೀಲರಾದ ಸನ್ಯಾಸಿ ಮಹಾತ್ಮರು ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ ಆ ಪರಮ ಪದವನ್ನು ನಾನು ನಿನಗಾಗಿ ಸಂಕ್ಷೇಪವಾಗಿ ಹೇಳುತ್ತೇನೆ. ಕೈಯಾಗ ಬುಕ್ ಇದ್ದವ್ರಿಗೆ ನಾವು ಓದಾಕ ಕಲ್ತಿರಂದ್ರೆ ಬಹಳ ಕೈಯಾಗ ಬುಕ್ ಇರ್ಬೇಕು. ಮತ್ತೊಂದು ಹೇಳ್ತಾನ ಮೂರನೇದ್ದು, ಯಾವ ಪರಮ ಪದವನ್ನು ಬಯಸುವ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾರೋ ಆ ಪರಮ ಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುತ್ತೇನೆ. ಅಂದ್ರೆ 3 ಮಂದಿದ ಉದಾಹರಣೆ ಕೊಟ್ಟಾರ್ರಿ ಕೃಷ್ಣ. ಹೇಳ್ತಾನ ಅರ್ಜುನಿಗೆ 3 ಮಂದಿ ಉದಾಹರಣೆ. ಯಾರು ಅಂದ್ರೆ, ವೇದವನ್ನು ತಿಳಿದ ವಿದ್ವಾಂಸರು ಯಾವ ಪರಮ ಪದವನ್ನು ಅವಿನಾಶಿ ಎಂದು ಹೇಳುತ್ತಾರೋ ಆ ಪರಮ ಪದವನ್ನು ನಿನಗೆ ಸಂಕ್ಷೇಪವಾಗಿ ಹೇಳುತ್ತೇನೆ. ಒಂದು. ಇನ್ನು ಆಸಕ್ತಿ ರಹಿತರಾದ ಯತ್ನಶೀಲರಾದ ಸನ್ಯಾಸಿ ಮಹಾತ್ಮರು ಯಾವುದರಲ್ಲಿ ಕೊನೆಗೆ ಪ್ರವೇಶ ಮಾಡುತ್ತಾರೋ ಆ ಪರಮ ಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುತ್ತೇನೆ. ಇನ್ನು ಯಾವ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾ ಆ ಪರಮ ಪದವನ್ನು ಬಯಸುತ್ತಾರೋ ಆ ಪರಮ ಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುತ್ತೇನೆ. ಇಷ್ಟು ಈ ಸಾಮಾನ್ಯ ಅರ್ಥ, 11ನೇ ಶ್ಲೋಕದ ಅರ್ಥ. ಅದರದ ವಿಶೇಷ ಅರ್ಥವನ್ನ ನೋಡೋಣ. ಹೋದ್ರೆ ದೊಡ್ಡಪ್ಪ ದೊರೆ ಕೈಯಾಗ ಅದಿರಲ್ಲ, ಈ 11ನೇ ಶ್ಲೋಕ ಹೋದ್ರಿ ನೋಡು. ಓದ್ತೇನ್ರಿ. 11. I shall briefly declare to you that imperishable goal which the knower of the Vedas speak about, which the dispassionate sannyasi attain and desiring which they live a life of brahmacharya. ಇಲ್ಲಿ ಸಂಕ್ಷಿಪ್ತವಾಗಿ ಅವಿನಾಶಿ ಆದಂತ ಯಾವ ನಮ್ಮ ಗುರಿ ಇದೆಯೋ ಅದನ್ನು ಹೊಂದಬೇಕಾದಂತ ವೇದವನ್ನ ಬಲ್ಲಂತ ಜ್ಞಾನಿಗಳು ಅವ್ರು ಏನ್ ಹೇಳ್ತಾರೆ, ಡಿಸ್ಪ್ಯಾಷನೇಟ್ ಸನ್ಯಾಸಿ ಅಟೇನ್ ಅಂಡ್ ಡಿಸೈರಿಂಗ್ ವಿಚ್ ದೇ ಲಿವ್ ಎ ಲೈಫ್ ಆಫ್ ಬ್ರಹ್ಮಚಾರ್ಯ. ಬ್ರಹ್ಮಚರ್ಯವನ್ನು ಆಚರಿಸಿ ಜೀವನ ಪರ್ಯಂತರ ಬ್ರಹ್ಮಚರ್ಯವನ್ನೇ ಆಚರಿಸಿ ಅಂತವ್ರು ಕೂಡ ಈ ಪರಮಪದವನ್ನು ಆಶಿಸ್ತಕ್ಕಂಥವ್ರು ಯಾವ ರೀತಿ ಅದನ್ನು ಹೊಂದಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಿಯರ್ ಕೃಷ್ಣ ಟಾಕ್ಸ್ ಅಬೌಟ್ ದ ಗ್ಲೋರಿ ಆಫ್ ದ ಲಾರ್ಡ್. ಇದು ಏನ್ ಹೇಳಕತ್ತಾರ, 3 ರೀತಿ ಜನರಿಗೆ, ವೈರಾಗ್ಯಶಾಲಿಗಳಿಗೆ, ಬ್ರಹ್ಮಚಾರಿಗಳಿಗೆ ಅಥವಾ ಜ್ಞಾನಿಗಳಿಗೆ, ಬಲ್ಲಂತ ಜ್ಞಾನಿಗಳು. ಇದ್ರ ಬಗ್ಗೆ 3 ರೀತಿಯಿಂದ ಹೇಳಿರಲ್ಲ, ಅದು ಪರಮಾತ್ಮನ ವೈಭವೀಕರಣ, ಹೆಗ್ಗಳಿಕೆಯನ್ನ ಕುರಿತು ಪರಮಾತ್ಮನನ್ನ ವರ್ಣಿಸ್ತಾ ಇದ್ದಾರೆ. ಯದಕ್ಷರ ವೇದವಿದೋ ವದಂತಿ. ಸೊ ದಿಸ್ destination that is God, all the Veda Vida, Vedic learners, the experts in the scriptures called as a Aksharam. Aksharam means the absolute reality. Yat Aksharam, the Mundak Upanishad. The ultimate reality is called Aksharam. So Yat Aksharam Adhigamyate. So Aksharam means the imperishable one. The infinite means, which means the only source of the security, the only source of happiness, and the only source of fullness. The Veda Vida Vidanti. Veda Vida means the one who has studied the scriptures. They talk about that. ಇಲ್ಲಿ ವೈಭವೀಕರಣ ಯಾವ ರೀತಿ ಮಾಡಿದಾರೆ ಅನ್ನೋದು ಹೇಳ್ತಾ,
ಈ ವೇದಾದಿಗಳನ್ನ ಅಭ್ಯಾಸ ಮಾಡಿದಂಥವ್ರು ಎಕ್ಸ್ಪರ್ಟ್ಸ್, ಎಲ್ಲಾ ವೇದಾಧ್ಯಯನ ಮಾಡಿದಂಥವರು ಏನ್ ಹೇಳ್ತಾರ? ಅಕ್ಷರಂ ಪರಬ್ರಹ್ಮ. ಆ ಅಕ್ಷರ ಅನ್ನುವಂಥದ್ದು ಏನದಲ್ಲ, ಅದಕ್ಕೆ ಅರ್ಥರೂಪವಾದಂತ ಯಾವ ಓಂಕಾರ ರೂಪಿ ಪರಮಾತ್ಮ, ಅದನ್ನ ಬಲ್ಲವರು. ಅಬ್ಸಲ್ಯೂಟ್ ರಿಯಾಲಿಟಿ ಹಂಗಂದ್ರೆ ಏನಂದ್ರೆ ಆ ಯಾವ ಪರಮ ಪುರುಷಾರ್ಥವಾದಂತ ನಮ್ಮ ಸ್ವರೂಪ. ಯತ್ ಅಕ್ಷರಂ, ಅದೇ ಅಕ್ಷರ. ಆ ಅಕ್ಷರವನ್ನ ಬಲ್ಲಂತ ಯೋಗಿಗಳು ಅಂದ್ರೆ ತಮ್ಮ ಸ್ವರೂಪವನ್ನ ತಿಳ್ಕೊಂಡಂತವರು. ಆ ಅಬ್ಸಲ್ಯೂಟ್ ರಿಯಾಲಿಟಿ ಅಂದ್ರೆ ನಮ್ಮ ಪರಮ ಸ್ವರೂಪವನ್ನ ತಿಳ್ಕೊಂಡವರು, ಅಕ್ಷರ ಬ್ರಹ್ಮವನ್ನ ಅರಿತವರು. ಅದನ್ನೇ ಮುಂಡಕ ಉಪನಿಷತ್ತಲ್ಲಿ ಅದರ ಬಗ್ಗೆ ವಿಶೇಷವಾಗಿ ಹೇಳ್ಯಾರ. ಸೊ ವೇತತ್ ಅಕ್ಷರಂ ಅಧಿಗಮ್ಯತೆ. ನಮ್ಮ ಪರಮ ಗುರಿ ಯಾವುದು? ಅಕ್ಷರ ಬ್ರಹ್ಮವನ್ನು ಹೊಂದೋದು. ಅಂದ್ರೆ ಇಲ್ಲಿ ಅಕ್ಷರ ಪರಬ್ರಹ್ಮ ಯೋಗ ಅಂದ್ಮೇಲೆ ಅಕ್ಷರ ಪರಬ್ರಹ್ಮ ಸ್ವರೂಪವಾದಂತ ಬ್ರಹ್ಮಾವಿನ ಪ್ರತಿಗಾತ್ಮ ಸ್ವರೂಪವೇ ನಾನು ಅನ್ನುವಂಥದ್ದು ತಿಳ್ಕೊಳ್ಳುವಂತಹದ್ದು ಅಕ್ಷರ ಪರಬ್ರಹ್ಮ. ವಿಚ್ ಮೀನ್ಸ್ ದ ಓನ್ಲಿ ಸೋರ್ಸ್ ಆಫ್ ಸೆಕ್ಯೂರಿಟಿ. ಏನಾದ್ರೂ ಭದ್ರತೆ ನಮಗೆ ಸಿಗ್ತಾ ಇತ್ತು ಅಂತಂದ್ರ ಆ ಯಾವ ಅಕ್ಷರ ಪರಬ್ರಹ್ಮವನ್ನು ಹೊಂದುವುದೇ ನಮ್ಮ ಗುರಿಯಾಗಿರಬೇಕು. ಅಲ್ಲೇ ನಮ್ಮ ಭದ್ರತೆ ಇದೆ. ಅಭದ್ರವಾದಂತ ಅನಾತ್ಮವಾದಂತ ಈ ಪ್ರಪಂಚ ನಮಗೆ ಎಳ್ಳಷ್ಟು ಭದ್ರತೆಯನ್ನು ಒದಗಿಸಲಾರದು. ದ ಓನ್ಲಿ ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂಡ್ ದ ಓನ್ಲಿ ಸೋರ್ಸ್ ಆಫ್ ಗುಡ್ನೆಸ್. ನಾವು ಪರಿಪೂರ್ಣವಾಗಿ ಉಳಿಬೇಕಾಗಿತ್ತು, ಪೂರ್ಣ ಸ್ವರೂಪವಾದ ಸುಖವನ್ನು ಹೊಂದಬೇಕಾಗಿತ್ತು ಅಂದ್ರೆ ಈ ಯಾವ ಪರಮ ಪದವನ್ನ ನಾವು ಹೊಂದಬೇಕು. ದಿಸ್ ವೇದ ವದಂತಿ. ವೇದ ಮೀನ್ಸ್ ದ ಒನ್ ಹೂ ಹ್ಯಾಸ್ ಸ್ಟಡಿಡ್ ದ ಸ್ಕ್ರಿಪ್ಚರ್ಸ್. ದೇ ಟಾಕ್ ಅಬೌಟ್ ದ್ಯಾಟ್. ಎಲ್ಲ ವೇದಾದಿಗಳನ್ನ ಬಲ್ಲವರು, 4 ವೇದಗಳನ್ನ ಎಲ್ಲ ಬಲ್ಲಂತ ಜ್ಞಾನಿಗಳು, ವಿದ್ವಾಂಸರು, ಅವರು ಅಕ್ಷರ ಪರಬ್ರಹ್ಮದ ಸ್ವರೂಪವನ್ನು ತಿಳ್ಕೊಂಡಿರಬೇಕು. ಅದಕ್ಕೆ ಅರ್ಥರೂಪವಾದ ಪರಬ್ರಹ್ಮವನ್ನು ಹೊಂದಿದವರಾಗಿರಬೇಕು. ಅದನ್ನ ಹೇಳ್ತಾರೆ ಇಲ್ಲಿ. ಯದ್ ಯತಯ ವಿಶಂತಿ which is accomplished by committed seeker. So literally the word ಯತಃ means ಸನ್ಯಾಸಿನ. ಇನ್ನು 2 ಪ್ರಕಾರವಾದಂತ ಸನ್ಯಾಸಿಗಳು. ಇದೇನ್ ಹೇಳ್ತಾರೆ? ಅವರು ವೈರಾಗ್ಯವನ್ನು ಹೊಂದಿರ್ತಾರೆ. ಅವರು ಎಲ್ಲಾ ವಿಷಯಗಳ ಮೇಲಿನ ಆಸಕ್ತಿನ ತೆಗೆದು ಹಾಕಿ ಇವುಗಳಲ್ಲಿ ಪದಾರ್ಥಗಳನ್ನು ತಿಳ್ಕೊಂಡು ವಿರಾಗವನ್ನು ಹೊಂದಿ, ವೈರಾಗ್ಯವನ್ನು ಹೊಂದಿ ತಮ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಂತವರು seekers. So literally the word yata means a sannyasi, and sannyasi represents the one who pursues this spiritual goal. ಅವರದಾದರೂ ಕೂಡ ಆ ಪರಮ ಪದವನ್ನು ಪಡೆಯುವುದೇ ಆಗಿರ್ತದೆ. ಸಿಂಗಲ್ ಮೈಂಡೆಡ್ಲಿ to the exclusion of every other thing. Always sannyasa represents a priority for the spirituality, and whoever gives top priority to the spiritual goal, he or she is a sannyasi. We are not talking about the external sannyasa here. What we are talking about, people of priority. So yata visanti is the Lord whom these committed seekers accomplish. ಇಲ್ಲಿ ಬಹಳ ಸುಂದರವಾಗಿ ಸನ್ಯಾಸಿ ಬಗ್ಗೆ ಹೇಳಿದರು. ಅವನ ಮೂಲ ಟಾಪ್ ಮೋಸ್ಟ್ ಗೋಲ್, ಅವನ ಮುಖ್ಯವಾದಂತ ಗುರಿ ಸ್ವರೂಪವನ್ನು ಮುಟ್ಟೋದು. ನನ್ನ ಸ್ವರೂಪ ಭೂತಿಯಾಗಿ ಉಳಿಯುವಂತದ್ದು ಗುರಿ ಇರಬೇಕು. ಎಲ್ಲವನ್ನು ಬಿಟ್ಟೇನಿ, ಎಲ್ಲಾ ತ್ಯಾಗ ಮಾಡೇನಂದ್ರು ಕೂಡ ಆ ತ್ಯಾಗ ಮಾಡಿದವನು ಯಾರು? ಆ ತ್ಯಾಗ ಮಾಡಿದವನು ಯಾರು? ಅವನ ಸ್ವರೂಪವನ್ನ ತಿಳ್ಕೊಂಡಿರಬೇಕು. ಅದು ಗುರಿ ಅದೇ ಇರಬೇಕು. ಅದಕ್ಕೆ ಟಾಪ್ ಪ್ರಯಾರಿಟಿ ಟು ಬಿ ಗಿವನ್ ಫಾರ್ ಸ್ಪಿರಿಚುವಲ್ ಗೋಲ್. ಆ ಗುರಿಯ ಬಗ್ಗೆ ಮುಖ್ಯವಾದಂತ ಮಹತ್ವವನ್ನು ಕೊಟ್ಟಿರಬೇಕು. ಅಂತವನಿಗೆ ಮಾತ್ರ ಸನ್ಯಾಸಿ ಅಂತ ಕೇಳಿರಿ. ಕೇವಲ ಬಾಹ್ಯ ಚಿಹ್ನೆಗಳನ್ನು ಧರಿಸಿದ ಮಾತ್ರಕ್ಕೆ ಅವನ ಸನ್ಯಾಸಿ ಅಲ್ಲ. ಜಟಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷಂ ಪಶ್ಚಿ ಮೂಡ ಉದರ ನಿಮಿತ್ತ ಬಹುಕೃತ ವೇಷಂ ಅನ್ನುವಂತೆ ಅವ ಕೇವಲ ಹೊಟ್ಟೆ ಉಪಜನಕ್ಕಾಗಿ ಉದರ ನಿಮಿತ್ತಂ ಅಂತ ಸನ್ಯಾಸಿ ವೇಷವನ್ನು ಹಾಕಿ ಅವ ಜನರನ್ನು ವಂಚಿಸ್ತಾನಲ್ಲ, ಅವನು ಸನ್ಯಾಸಿ ಅಲ್ಲ. ಅಂತ ಸನ್ಯಾಸಿಗಳು ಕಾಶಿ ಕೊಡಿ 90% ಅವರದ. ಎಲ್ಲಿ ನೋಡ್ತಿ ಅಲ್ಲಿ ಉದರ ನಿಮಿತ್ತ, ಅದನ್ನ ಮುಂದ್ ಕಾಶಿ ಕೈ ಎತ್ತಾರ. ಇಂಥವ್ರ ಸನ್ಯಾಸಿಗಳಲ್ಲ. ಯಾರು ಸನ್ಯಾಸಿಗಳು? ಅವ್ರ ಗುರಿ ಯಾವುದು? ದುಡ್ಡು ಸಂಗ್ರಹ ಅಲ್ಲ, ಶಾಲೆ ಕಾಲೇಜುಗಳನ್ನು ಕಟ್ಟುವುದಲ್ಲ, ಕೇವಲ ಸ್ವರೂಪವನ್ನು ಹೊಂದುವಂತ ಗುರಿಯಾಗಿರ್ಬೇಕು. ಅವನಿಗೆ ಮಾತ್ರ ಸನ್ಯಾಸ ಚೆನ್ನಾಗಿ ತ್ಯಾಗ ಮಾಡಿದವನಂತ ಕರೆಸಿಕೊತಾನೆ. ಯಾವಾಗ ಅವನ ಗುರಿ ಟಾಪ್ ಪ್ರಯಾರಿಟಿ ಶುಡ್ ಬಿ ಗಿವನ್ ಫಾರ್ ಯುವರ್ ಕಾನ್ಶಿಯಸ್ನೆಸ್. ಅದನ್ನ ಅಲ್ಟಿಮೇಟ್ ಗೋಲ್ ಅಂದ್ರೆ ಅದನ್ನ ಹೊಂದುವಂತಹದ್ದು. ಅಂಡ್ ವಾಟ್ ಈಸ್ ದೇರ್ ಕ್ವಾಲಿಫಿಕೇಶನ್? ಅಂತವ್ರ ಕ್ವಾಲಿಫಿಕೇಶನ್ ಏನು? ಅರ್ಹತೆ ಬೇಕಲ್ಲ. ವೀತರಾಗ. ಅವ್ರದ್ದೇನಾದ್ರೂ ಅರ್ಹತೆಯನ್ನು ನಾವು ವಿಚಾರ ಮಾಡೋದಾದ್ರೆ ಎಲ್ಲವನ್ನೂ ಬಿಟ್ಟವರಾಗಿರಬೇಕು. ಅಂದ್ರೆ ಎಲ್ಲ ವಿಷಯಗಳ ಮೇಲಿನ ಆಸಕ್ತಿಯನ್ನ, ಮೋಹವನ್ನ ಪೂರ್ತಿಯಾಗಿ ತೆಗೆದುಹಾಕಿ ಅಲ್ಲಿರ್ತಕ್ಕಂತ ಯಾವ ತಮ್ಮ ಪ್ರೀತಿಯನ್ನ ತಮ್ಮ ಸ್ವರೂಪದಲ್ಲಿ ಇಟ್ಟಿರಬೇಕು. We have turned away from the finite goals of life. ಯಾವಾಗ ಹೊರಗಿನ ಏನದಾವಲ್ಲ
ದೃಶ್ಯಾತ್ಮಕವಾದಂತ ನಾಮರೂಪಾತ್ಮಕ ಜಗತ್ತಿನ ಮೇಲಿನ ವ್ಯಾಮೋಹವನ್ನ ಮೋಹವನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ತಮ್ಮ ಸ್ವರೂಪದಲ್ಲಿ ಚಿಂತನೆ ಉಳ್ಳವರಾಗಿರಬೇಕು. ಬಿಕಾಸ್ ದೇ ಹ್ಯಾವ್ ಅಟೆಂಪ್ಟೆಡ್ ಆಲ್ ಅದರ್ ಗೋಲ್ಸ್. ಎಲ್ಲಾ ಗುರಿಗಳನ್ನ ಅವ್ರು ಪಡೆದವ್ರೆ. ಪ್ರಪಂಚದಲ್ಲಿ ಏನ್ ಪಡಿಬೇಕು ಎಲ್ಲ ಪಡೆದಾರೆ, ಆದ್ರೆ ಒಂದನ್ನು ಪಡೆದಿಲ್ಲ. ಯಾವುದು? ನಮ್ಮ ಸ್ವರೂಪ, ನಮ್ಮ ಆತ್ಮ ಸ್ವರೂಪದಲ್ಲಿ ಒಂದಾಗುವಂತದ್ದು. ಅಂಡ್ ದೇ ಹ್ಯಾವ್ ಫೌಂಡ್ ದಟ್ ಎವ್ರಿಥಿಂಗ್ ಅದರ್ ದ್ಯಾನ್ ಗಾಡ್ ಈಸ್ ಎ ಫೈನೈಟ್. ಅವ್ರಿಗೆ ಏನ್ ಗೊತ್ತಾಗೈತಿ? ಈಗ ತನ್ನ ಸ್ವರೂಪವನ್ನ ಬಿಟ್ಟು ಅನ್ಯವಾದಂತಾವೇನದಾವಲ್ಲ, ತನ್ನನ್ನ ಬಿಟ್ಟು ಅನ್ಯವಾದಂತಾವು ಎಲ್ಲವೂ ಕೂಡ ಮೂರ್ತ ಸ್ವರೂಪದಂತೂ ನಾಶವಂತದಾವ, ಫೈನೈಟ್ ಅದಾವ, ಅವು ನಾಶವಂತದಾವ. ಅದರ್ ದ್ಯಾನ್ ಗಾಡ್ ಈಸ್ ಇನ್ಫೈನೈಟ್. ಇಲ್ಲಿ ಗಾಡ್ ಅಂದ್ರೆ ತನ್ನ ಸ್ವರೂಪ, ತನ್ನ ಆತ್ಮ. ದೇ ಕಮ್ ಅಂಡರ್ ಅಪರ ಪ್ರಕೃತಿ. ತನ್ನ ಬಿಟ್ಟು ಇನ್ನುವುದು ಏನದಾವ? ಎಲ್ಲವೂ ಅನಾತ್ಮ. ತನ್ನ ಸ್ವರೂಪ ಏನದಲ್ಲ, ತಾನು ತನಗೆ ಮಾತ್ರ ತಾನು ಆತ್ಮ ಸ್ವರೂಪದಾನ. ಅದನ್ನ ಬಿಟ್ಟು ಇನ್ನುಳಿದಿವಲ್ಲ, ನಾಯ ನಾನಾಸ್ತಿ ಕಿಂಚಿನ. ತನ್ನನ್ನು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ. ಅದಾವಂದ್ರ ಅದೆಲ್ಲವೂ ಅಪರಾಧದಲ್ಲಿ ಹಿಡೀರಿ, ಪರಿಗಣಿಸಿರಿ. ಅದೆಲ್ಲ ಅಪರ ಪ್ರಕೃತಿ. ನಿನ್ನ ಬಿಟ್ಟು ಇನ್ನೊಂದು ಏನದ ಎಲ್ಲ ಅದು ಇಲ್ಲದ್ದು ಆರೋಪ ಮಾಡಿಕೊಂಡು ನಾವು ಹೇಳಾಕತ್ತೇವಿ ಇಷ್ಟ. ಅದು ಅವ ಸತ್ಯತ್ವ ಬುದ್ಧಿಯಿಂದ ಬಂದಿದ್ರಿಂದ ಆರೋಪ ಮಾಡಿಕೊಂಡು ಅಧ್ಯಾರೋಪ ಮಾಡಿಕೊಂಡು ಅದನ್ನ ಮತ್ತ ಈಗ ಅಲ್ಲಗಳದು ಸನ್ಯಾಸ ಚೆನ್ನಾಗಿ ಅವನೆಲ್ಲವೂ ನೇತಿ ನೇತಿ ಅಂತ ತೆಗೆದು ತನ್ನ ಸ್ವರೂಪದಲ್ಲಿ ಒಂದಾಗಬೇಕಾಗಿದೆ. ಅದೆಲ್ಲವೂ ಅಪರ ಅಂದ್ರೆ ಮಿಥ್ಯಾ. ಗಾಡ್ ಅಲೋನ್ ರಿಪ್ರೆಸೆಂಟ್ಸ್ ದ ಪರಾ ಪ್ರಕೃತಿ. ಪರಾ ಪ್ರಕೃತಿ ಇದ್ರೆ ಪರಮಾತ್ಮನೊಬ್ಬನೇ, ಅವನ ಬಿಟ್ಟು ಉಳಿದು ಎಲ್ಲ ಮಿಥ್ಯಾರೂಪವಾದಂತ ಅಪರಾ ಪ್ರಕೃತಿ. ಅಂಡ್ ದೇರ್ ಫೋರ್ ಎವ್ರಿಥಿಂಗ್ ಇಸ್ ಫೈನೈಟ್. ಅಂಡ್ ದೇರ್ ಫೋರ್ ವಾಟ್ ರಿಮೆಂಬರ್ cardboard chair. I hope you would not forget cardboard chair. You can do everything except sitting over. Similarly, everything in the creation you can handle, you can use, you can be nearby, expecting emotional security from that. If you want security, that Aksaram alone can give. And therefore these people understood the limitation, turned away from the finite and turned towards the infinite one. ಈ ಒಂದು ಪ್ಯಾರಾದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿಯೂ ಕೂಡ ಅಕ್ಷರಮವನ್ನು ಬಿಟ್ಟು ಇನ್ನುಳಿದ ಯಾವುದಗಳನ್ನ ನೀವು ಅವಲಂಬನ ಮಾಡಿದ್ರಿ ಅಂದ್ರ ನಿಮಗೆ ದುಃಖ ಬರ್ತದ, ನಿರಾಶರಾಗ್ತೀರಿ. ಎಕ್ಸೆಪ್ಟ್ ದಟ್ ಅಕ್ಷರ ಪರಬ್ರಹ್ಮಂ ಎವ್ರಿಥಿಂಗ್ ಈಸ್. ಅದ್ ಎಲ್ಲಿ ಆಗ್ತದ? ಅವು ನಮಗೆ ದುಃಖ ಕೊಡ್ತಾವಂದ್ರೆ ಕೂಡ ಅವನು ಬಿಡಾಕ್ ಬರೋದಿಲ್ಲ. ಅದನ್ನ ಮೇಲೆ ನಾವು ಅವಲಂಬಿತ ಆಗೇವಿ. ಅವುಗಳಿಂದ ನಾವು ಉಪಯೋಗ ತೆಗಿಬೇಕಾಗಿದೆ. ಇಮೋಷನಲ್ ಸೆಕ್ಯೂರಿಟಿ, ಭಾವನಾತ್ಮಕವಾದಂತ ಅವುಗಳ ಮೇಲೆ ಅವಲಂಬನೆಯನ್ನ ನಾವು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ಕುರ್ಚಿಯದಂಗ ನಮ್ಗೆ ಕುರ್ಚಿ ಅದಕ್ಕೆ ಬೇಕು, ಕೂಡ್ರಾಕ್ ಬೇಕು, ಕೂತ್ ನಮಗ ಅನುಕೂಲ ಆಗ್ತದ. ಅದನ್ನ ಹಚ್ಕೊಂಡು ಕುಂಡ್ರದಿಲ್ಲ, ಮತ್ ನಮ್ಗೆ ಅದನ್ನ ಬಿಟ್ಟು ಬೇರೆ ವ್ಯವಹಾರ ಮಾಡ್ತೇವಿ. ಹಂಗ ಇದೊಂದು ಕುರ್ಚಿ ಇದ್ದಂಗ ನಮಗ ಈ ಯಾವ ಅಪರಾ ಪ್ರಕೃತಿ ಅದಲ್ಲ, ಪ್ರಪಂಚದಲ್ಲ, ಇದನ್ನ ನಮ್ ಕೂಡ್ಲಿಕ್ಕೆ ಒಂದು ಚೇರ್ ಅಂತ ಮಾಡ್ಕೊಡ್ರಿ. ಆಸನ ಟೆಂಪ್ರರಿ ಆಸನ, ಮುಖ್ಯವಾದಂತ ಆಸನ ಯಾವುದು? ಇನ್ನೊಬ್ರು ಎವಸಲೇ ಇರಲಾರ್ದಂತ ಆಸನ ನಮ್ಮ ಸ್ವರೂಪ ಆಸನ. ಅಲ್ಲಿ ಇನ್ನೊಬ್ರು ಒಮ್ಮೆ ಕುಂತ್ರ ಸಾಕ, ಇನ್ನೊಬ್ರು ಎಬಸಾಕ ಯಾರಿಗೂ ಆಗೋದಿಲ್ಲ, ಪರಬ್ರಹ್ಮಗೂ ಆಗೋದು. ಅಂತ ಆಸನದಲ್ಲಿ ಕೂಡ್ರಿ. ಈ ಚೇರ್ ಏನದ? ಟೆಂಪ್ರರಿ. ಇದು ಅಪರ ಅಂದ್ರೆ ಇದೊಂದು ಚೇರು, ಕಟ್ಟಿಗೆ ಚೇರ್, ಕುಂಡ್ರಲಿಕ್ಕೆ ಅಷ್ಟೇ ಯೂಸ್ ಅದು. ಹಾಗೆ ಮುಖ್ಯವಾದಂತ ಚೇರ್ ಯಾವುದು? ನಮ್ಮ ಸ್ವರೂಪ. ಅಲ್ಲಿ ಕೂಡ್ರಿ. ಅಂಡ್ ದೇರ್ ಫೋರ್ ದೀಸ್ ಪೀಪಲ್ ಅಂಡರ್ಸ್ಟುಡ್ ದ ಲಿಮಿಟೇಷನ್. ಅಲ್ಲೇನದ? ಲಿಮಿಟೇಷನ್ ಅದ. ಟರ್ನ್ ಅವೇ ಫ್ರಮ್ ದ ಫೈನೈಟ್ ಅಂಡ್ ಟರ್ನ್ ಟುವರ್ಡ್ಸ್ ದ ಇನ್ಫೈನೈಟ್ ಒನ್. ಉಪಯೋಗ ಮಾಡ್ಕೊಡ್ರಿ. ಅದು ಫೈನೈಟ್ ಇದೆ, ಇನ್ಫೈನೈಟ್ ಬರ್ರಿ. ಪರಿಮಿತದಿಂದ ಅಪರಿಮಿತಿಗೆ ಬರ್ಲಿಕ್ಕೆ ಅದೊಂದು ದಾರಿ, ಅದೊಂದು ಮಾರ್ಗ ಅಂತ ತಿಳ್ಕೊಳ್ರಿ. ಪರಂಪರಾ ಸಾಧನ ಅಂತ ತಿಳ್ಕೊಳ್ರಿ. ಆ ಪರಂಪರಾ ಸಾಧನವನ್ನ ನಾವು ಇಟ್ಟುಕೊಂಡು ನಾವು ಇನ್ಫೈನೈಟ್ ಅಂದ್ರೆ ಅಪರಿಮಿತವಾದಂತ ಪರಿಪೂರ್ಣವಾದಂತ ನಮ್ಮ ಸ್ವರೂಪನ ಹೊಂದಲಿಕ್ಕೆ ಅದೊಂದು ತಟಸ್ಥ ಲಕ್ಷಣದಿಂದ ಹಿಡ್ಕೊಂಡು ಕೈ ಬಿಡ್ರಿ. ಅದನ್ನ ಪೂರ್ತಿ ಕೈ ಬಿಡಾಕ ಆಗೋದಿಲ್ಲ. ಉಪಯೋಗ ತಗೊಳ್ರಿ, ಹೊಂದದದು. ಅಂಡ್ ಯದ್ ಚರತಿ ಬ್ರಹ್ಮಚರ್ಯ ಚರಂತಿ. ಇನ್ನ ಬ್ರಹ್ಮಚರ್ಯವನ್ನ ಪಾಲಿಸಂತವ್ರದ್ದು ಬರ್ತದ. ಅವರು ಬ್ರಹ್ಮಚಾರಿ ಅಂದ್ರೆ ನಿಜವಾಗ ಬ್ರಹ್ಮದಲ್ಲಿ ರಮಮಾನುಳ್ಳವರು ಬ್ರಹ್ಮಚಾರಿಗಳು. ನಿಜವಾಗಲು ಇದು ವ್ಯವಹಾರಿಕ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರ. ನಿಜವಾಗಲು ಬ್ರಹ್ಮಚಾರಿಗಳಂದ್ರೆ ಯಾವುದು? ಬ್ರಹ್ಮದಲ್ಲಿ ರಮಮಾನುಳ್ಳವರು ಬ್ರಹ್ಮಚಾರಿಗಳು. ಆಚಾರ ಅಂದ್ರೆ ಅದರಲ್ಲಿ ಚರಿಸುವವರು. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ? ಯಚ್ಚರಿತೋ ಬ್ರಹ್ಮಚರ್ಯಂ ಚರಂತಿ ಡಿಸೈರಿಂಗ್ ದಿ ಸ್ಪಿರಿಚುವಲ್ ಗೋಲ್ ಅಲೋ. ನೋಡ್, ಇವ್ರು ಏನ್ ಮಾಡ್ತಾರ?
ಕೇವಲ ನಿವ್ವಳ ಮೇನ್ ಟಾರ್ಗೆಟ್ ಇಸ್ ಟು ಬ್ರಹ್ಮ ಸ್ವರೂಪದಲ್ಲಿ ಒಂದಾಗುವಂತದ್ದು. ಬ್ರಹ್ಮಚಾರಿಗಳಂದ್ರ ಕೇವಲ ಲಗ್ನ ಆಗದೇ ಇರೋಂಥವ್ರಿಗೆ ಬ್ರಹ್ಮಚಾರಿಗಳಲ್ಲ. ಅವರು ವಿಚಾರನು ಮಾಡಬಹುದು ಮುಂದ. ನಿಜವಾದ ಬ್ರಹ್ಮಚಾರಿಗಳು ಯಾರಂದ್ರೆ ತಮ್ಮ ಸ್ವರೂಪದಲ್ಲಿಯೇ ರಮಮಾನುಳ್ಳವರು, ಅದರಲ್ಲಿಯೇ ದೃಷ್ಟಿ ಉಳ್ಳವರು. ದೃಷ್ಟಿ ಬ್ರಹ್ಮಮಯಂ ಪಶ್ಯ, ದೃಷ್ಟಿಯನ್ನ ಬ್ರಹ್ಮದಲ್ಲಿ ಇಟ್ಟವರು ಅಂತ ತಿಳ್ಕೊಬೇಕು ಅಂತಾರ ಅವರು. ಗೋಲ್ ಸ್ಪಿರಿಚುವಲ್ ಗೋಲ್ ಅಲೋನ್. ದ ಸೀಕರ್ಸ್ ಫಾಲೋ ದ ಲೈಫ್ ಆಫ್ ಬ್ರಹ್ಮಚರ್ಯ. ಅದಕ್ಕೆ ಸಾಧಕರು ಏನ್ ಮಾಡ್ಬೇಕು? ಕೇವಲ ನಿವ್ವಳವಾದಂತ ಬ್ರಹ್ಮಚರ್ಯವನ್ನ ಆಚರಿಸಬೇಕು. ಅರ್ಥಾತ್ ಬ್ರಹ್ಮ ಸ್ವರೂಪ ಚಿಂತನೆಯಲ್ಲಿ ಅವರ ಬುದ್ಧಿ ರಮಮಾನುಳವಾಗಿರ್ಬೇಕು. ಅಂಡ್ ಇನ್ ದಿಸ್ ಕಂಟೆಸ್ಟ್ ಬ್ರಹ್ಮಚರ್ಯ ಮೀನ್ಸ್ ದ ಕಮ್ಯುಟೇಡ್ ಸ್ಟಡಿ ಆಫ್ ಸ್ಕ್ರಿಪ್ಚರ್. ಈಗ ನಾವು ತ್ವರಿತವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದೀವಿ? ಬ್ರಹ್ಮಚರ್ಯಂ ಅಂದ್ರ ಯಾವ ಸ್ಕ್ರಿಪ್ಚರ್ಸ್ ವೇದ ಮಾತೆಯನ್ನ ನಾವು ಅವಲಂಬನ ಮಾಡಿಕೊಂಡು ಅಲ್ಲಿ ಹೇಳ್ತಕ್ಕಂಥ ತತ್ವಗಳನ್ನ ನಾವು ಪರಿಪಾಲನಾ ಮಾಡುವಂತದ್ದು. ನಮ್ಮ ವೇದಗಳನ್ನ ಅಂತಿಮ ಅಂತ ತಿಳ್ಕೊಂಡು ಅವುಗಳನ್ನ ತಿಳ್ಕೊಳ್ಳುವಂಥದ್ದು. ಗುರು ಕುಲ ವಸಲಕ್ಷಂ ಬ್ರಹ್ಮಚರ್ಯಂ. ಬ್ರಹ್ಮ ಮೀನ್ಸ್ ಸ್ಕ್ರಿಪ್ಚರ್ಸ್, ಚರ್ಯ ಮೀನ್ಸ್ ಡ್ವೆಲಿಂಗ್. ಇಲ್ಲಿ ಬ್ರಹ್ಮಚರ್ಯಂ ಅಂದ್ರೆ ಬ್ರಹ್ಮ ಅಂದ್ರೆ ಇಲ್ಲಿ ನಾವೇನ್ ತಗೋಬೇಕು? ವೇದಗಳನ್ನ, ಇವೆಲ್ಲ ಉಪನಿಷತ್ತುಗಳನ್ನ, ಇವು ಶ್ರುತಿಗಳನ್ನ ಮೇನ್ ಮಾಡ್ಕೊಂಡು ಅವುಗಳನ್ನ ಅಭ್ಯಾಸ ಮಾಡ್ತಿರ್ಬೇಕು, ಅವುಗಳ ಚಿಂತನೆ ಮಾಡಬೇಕು. ಚರ್ಯ ಮೀನ್ಸ್ ಡ್ವೆಲಿಂಗ್ ಇನ್ ದ ಸ್ಕ್ರಿಪ್ಚರ್. ಅದರಲ್ಲಿಯೇ ನಾವು ಚಿಂತನೆ ಉಳ್ಳವರಾಗಿರಬೇಕು. ನಿರಂತರವಾಗಿ ನಮ್ಮ ವೃತ್ತಿ, ನಮ್ಮ ಮನೋವೃತ್ತಿ ಯಾವಾಗಲೂ ಬ್ರಹ್ಮ ಚಿಂತನವನ್ನ ಮಾಡ್ತಾ ಇರೋದು. alone help us on discovering that reality and this is the nature of Brahma. ಆ ಪ್ರಕಾರವಾಗಿ ಆ ಬ್ರಹ್ಮಾನಂದವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಯಾವಾಗಲೂ ಬ್ರಹ್ಮ ಸ್ವರೂಪದಲ್ಲಿ ರಮಮಾನುಳವರಾಗಿ ವೃತ್ತಿಯನ್ನ ಕಾಯ್ಕೊಂಡು ಅದನ್ನೇ ಸ್ಥಿರವಾಗಿಟ್ಟುಕೊಂಡು ನಾವು ಬ್ರಹ್ಮ ಸ್ವರೂಪವಾಗಿ ಉಳಿಯುವಂತಹದ್ದು. ಅದೇ ನಮ್ಮ ನೇಚರು. ಬ್ರಹ್ಮನ್ ನೇಚರ್ ಅಂದ್ರೆ ಅದೇ ಆಗಿ ಉಳಿಯುವುದು. ಕೃಷ್ಣ ಸೇಸ್ ಅಬೌಟ್ ದ ನೇಚರ್ ಆಫ್ ದ ಈಶ್ವರ. ಕೃಷ್ಣ ಸೇಸ್ ಅಬೌಟ್ ದ ನೇಚರ್ ಆಫ್ ದ ಈಶ್ವರ. ಕೃಷ್ಣ ಹೇಳ್ತಾನೆ, ಈಶ್ವರ ಒಂದು ಸ್ವರೂಪವನ್ನು ಹೇಳ್ತಾನೆ. ಅಹಂ ಸಂಗ್ರಹಣೆ ಪ್ರವಕ್ಷೆ, ಅಹಂ ಸಂಗ್ರಹಣೆ ಪ್ರವಕ್ಷ್ಯಾಮಿ. ಅದನ್ನ ನಾನು ಸಂಗ್ರಹ ಮಾಡಿ ಈಶ್ವರನ ಬಗ್ಗೆ ಈಗೇನ್ ಹೇಳ್ತಾ ಇದೀವಿ, 3 ಪಾಯಿಂಟ್ಸ್ ಹೇಳಿದ್ರು ಗುರುಗಳು. ಆ 3 ಪಾಯಿಂಟ್ಸ್ ನಲ್ಲಿ ಈಶ್ವರ ಬುದ್ಧಿಗಳವರು ಹೇಳ್ತಾರೆ, ಐ ಶಾಲ್ ಬ್ರೀಫ್ಲಿ ಡಿಫೈನ್ ದ ನೇಚರ್ ಆಫ್ ದ ಈಶ್ವರ. ಈಗ ಈಶ್ವರನ ಸ್ವರೂಪವನ್ನ ನಾ ಹೇಳ್ತಾ ಇದ್ದೇನೆ. ಅಂಡ್ ಹಿ ಪ್ರಾಮಿಸ್ ಟು ಡಿಫೈನ್ ದ ನೇಚರ್ ಆಫ್ ಈಶ್ವರ ಹಿಯರ್. ಇಲ್ಲೇ ಆ ಪರಮಾತ್ಮ ಏನ್ ಮಾಡ್ತಾನೆ? ಕೃಷ್ಣ ಪರಮಾತ್ಮ ಈಶ್ವರನ ಸಂಪೂರ್ಣ ಸ್ವರೂಪದ ಬಗ್ಗೆ ನಿಮಗೆ ಸರಿಯಾಗಿ ಮಾಹಿತಿ ಒದಗಿಸಿಕೊಡ್ತಾನೆ ಅಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡ್ತಾನೆ. ಬಟ್ ಹಿ ಗಿವ್ಸ್ ದ ಡೆಫಿನಿಷನ್ ಲೇಟರ್ ಓನ್ಲಿ. ಆದ್ರೆ ಈಗ ಕೊಡೋದಿಲ್ಲ. ಮುಂದ ಮತ್ತೊಂದು ಇದರೊಳಗ ನಾನು ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತೇನೆ, ಈಗೇನಿಲ್ಲ. ಇನ್ ವರ್ಸಸ್ 20, 21 and 22 ಪೂರ್ಣ ಈಶ್ವರ ಸ್ವರೂಪವನ್ನು ಕುರಿತು ನಿಮಗೆ ನಾನು ವಿವರವಾಗಿ 20, 21, 22ನೇ ಶ್ಲೋಕದಲ್ಲಿ ನಾನು ಹೇಳ್ತೇನೆ. ದೇರ್ ವಿಲ್ ಗಿವ್ ದ ಡೆಫಿನಿಷನ್ ಆಫ್ ಈಶ್ವರ. ಅಲ್ಲಿ ನಿಮಗ ಈಶ್ವರ ಅಂದ್ರೇನು, ಅವನ ಸ್ವರೂಪ ಏನು, ಅದರ ಬಗ್ಗೆ ಇರುವಂತ ವ್ಯಾಖ್ಯೆಯನ್ನ ಕೊಟ್ಟು ಪೂರ್ತಿ ನಿಮಗೆ ಕ್ಲಿಯರ್ ಮಾಡ್ತೇನೆ. ಬಟ್ ಹಿಯರ್ ಹಿ ಪ್ರಾಮಿಸ್ ಟು ಗಿವ್ ದ ಡೆಫಿನಿಷನ್. ಇಲ್ಲಿ ಮಾತ್ರ ನಾನು ನಿಮಗೆ ಆ ಈಶ್ವರನ ಇರುವಂತ ವ್ಯಾಖ್ಯೆಯನ್ನ ತತ್ಪದಂ. ತತ್ಪದಂ ಅಂದ್ರ ಆ ಸ್ವರೂಪವನ್ನ, ಪದ ಅಂದ್ರ ಅವನ ಪಾದ ಅಲ್ಲ, ಅವನ ಸ್ವರೂಪ. ಸಮಗ್ರೇನ ಪ್ರವಕ್ಷ್ಯಾಮಿ. ಸಮಗ್ರವಾಗಿ ಪೂರ್ತಿಯಾಗಿ ನಾನು ಅವನ ಸ್ವರೂಪವನ್ನ ಈ ಒಂದು ಶ್ಲೋಕದಲ್ಲಿ ಬೀಜನ್ನಿಟ್ಟುಕೊಂಡು ಐ ಶಾಲ್ ಡಿಫೈನ್ ದಟ್ ಗಾಡ್ ಬ್ರೀಫ್ಲಿ. ಅದನ್ನ ಸಂಕ್ಷಿಪ್ತವಾಗಿ ಈ ಯಾವ 12ನೇ ಶ್ಲೋಕದಲ್ಲಿ ನಾನು ನಿಮಗೆ ಈಶ್ವರನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದನ್ನ ಮುಂದೆ 21, 22, 20, 21, 22ರಿಗೆ ಪೂರ್ತಿ ಅವನ ಸ್ವರೂಪ ಹೇಳ್ತೇನೆ. ಈಗ ಸಂಕ್ಷಿಪ್ತವಾಗಿ ಈಗ 12ನೇ ಶ್ಲೋಕದಲ್ಲಿ ಈಶ್ವರನ ಸ್ವರೂಪ ಹೇಳ್ತೇನೆ. And we might forget Krishna promise, but Krishna remembers it and he will give it later. Padam means goal or destination. ನೋಡ್ರಿಪ್ಪ, ನೀವು ನಾ ಏನ್ ಮರಿದಿಲ್ಲ. ಈಗ ವಚನ ಕೊಟ್ಟಂತೆ ಈಗ 12ನೇ ಶ್ಲೋಕದಲ್ಲಿ ಈಶ್ವರನ ಸಂಕ್ಷಿಪ್ತ ವಿವರಣೆ ಕೊಟ್ಟು ಮರೆಯಲಾರದೆ ನಿಮಗೆ 20, 21, 22ರಲ್ಲಿ ಈಶ್ವರನ ಪೂರ್ತಿ ಸ್ವರೂಪವನ್ನ ಕಂಪ್ಲೀಟ್ ಅವೇರ್ನೆಸ್, ಅದರ ಬಗ್ಗೆ ಪೂರ್ತಿ ಚಿಂತನೆಯನ್ನ ನಿಮಗೆ ಒದಗಿಸಿಕೊಟ್ಟು ಅದ್ರದ್ದು ಕನ್ಫರ್ಮೇಶನ್ ಮಾಡಿಕೊಡ್ತೇನೆ ಅಂತ ಪರಮಾತ್ಮ ಪ್ರತಿಜ್ಞೆ ಮಾಡಿ ನಮಗ 12ನೇ ಶ್ಲೋಕದಲ್ಲಿ ಸ್ವಲ್ಪದ್ರ ಬಗ್ಗೆ ಹೇಳ್ತಾನೆ. ಅದನ್ನ ಗುರುಗಳು ನಾಳಿನ ದಿವಸ 12ನೇ ಶ್ಲೋಕದಲ್ಲಿ ಸಮಗ್ರವಾದ ವಿವರವನ್ನ, ಈಶ್ವರ ಸ್ವರೂಪವನ್ನ ಅವ್ರು ಹೇಳಿಕೊಡ್ತಾರ ಅನ್ನುವಲ್ಲಿಗೆ ನನ್ನ 2 ವಾಕ್ ಪುಷ್ಪಗಳನ್ನ ಪರಮಾತ್ಮನ ಪಾದಗಳಲ್ಲಿ, ಸಿದ್ಧಾರೂಢರ ಪಾದಗಳಲ್ಲಿ, ತಮ್ಮೆಲ್ಲರ ಪಾದಗಳಲ್ಲಿ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.